ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಬಾಹುಬಲಿ ಜನನಾಯಕ ಪ್ರಜಾಸೇವಕ ಬಾಗೂರು ಮಂಜೇಗೌಡರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜೇಗೌಡರು ಅಂತಂದರೆ ಅಪಾರವಾದಂಥ ಪ್ರೀತಿಯನ್ನು ಸಂಪಾದಿಸಿದ್ದೀರಾ ಹಾಸನ, ಚನ್ನರಾಯಪಟ್ಟಣ ಈ ಭಾಗದಲ್ಲಿ. ನಮಗೆ ನಿಜವಾಗ್ಲೂ ಖುಷಿ ಅಂತ ಅನಿಸೋದು, ಒಂದು ಗೌರ್ಮೆಂಟ್ ಜಾಬ್ನಲ್ಲಿ ಇದ್ರೂ ಕೂಡ ಅದನ್ನು ತ್ಯಜಿಸಿ ಜನಸೇವೆ ಮಾಡಬೇಕು ಅಂತ ಬರೋದು ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಜನಸೇವೆ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ಇದೆಲ್ಲ ನನಗೆ ಕೇಳಬೇಕು ಅಂತ ಇದೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿ, ನಿಮ್ಮ ಹಿನ್ನೆಲೆ ಬಗ್ಗೆ ಮಾತಾಡೋದಾದರೆ ಸರ್. ನಾನು ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಬಂದಂಥವನು. ನಮ್ಮ ತಂದೆ ರೈತರು. ಸುಮಾರು ನಮ್ಮ ಪೂರ್ವಜರ ಆಸ್ತಿ ಆದಂಥ ಒಂದು 40 ಎಕರೆ ಆಸ್ತಿ ಇತ್ತು. ಅದನ್ನು ಉಳುಮೆ ಮಾಡಿಕೊಂಡು ಬಂದಂಥ ಒಬ್ಬ ಅಪ್ಪಟ ರೈತ. ಅವರ ಮಗನಾಗಿ ನಾವು 4 ಜನ ಅಣ್ಣ ತಮ್ಮಂದಿರು, ಒಬ್ಬ ತಂಗಿ. 4 ಜನದಲ್ಲಿ ನಾನೇ ಮನೆಗೆ ದೊಡ್ಡ ಮಗ. ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ಬಾಗೂರು ಗೌರ್ನಮೆಂಟ್ ಶಾಲೆಯಲ್ಲಿ, ನಂತರ ಚನ್ನರಾಯಪಟ್ಟಣ ನವೋದಯ ಶಾಲೆಯಲ್ಲಿ, ಆಮೇಲೆ ನನ್ನ ಡಿಪ್ಲೊಮೊ ಪದವಿಯನ್ನು LV ಪಾಲಿಟೆಕ್ನಿಕ್ ಹಾಸನದಲ್ಲಿ ಮುಗಿಸಿದೆ. 1982ನೇ ಇಸ್ವಿಯಲ್ಲಿ ನನ್ನ ಡಿಪ್ಲೊಮೊ ಮುಗಿಯಿತು. 83ನೇ ಇಸ್ವಿಯಲ್ಲಿ ನನಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿಯಾಗಿ KPSC ವತಿಯಿಂದ ಆಯ್ಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದಾದ ನಂತರ 1990ರಲ್ಲಿ KPSCಯಿಂದ ಮೋಟಾರು ವಾಹನ ಇಲಾಖೆ ಮೋಟಾರು ವಾಹನ ತನಿಖಾಧಿಕಾರಿಗೆ ಆಯ್ಕೆ ಆಯಿತು. ಆ ಇಲಾಖೆಯನ್ನು ಬಿಟ್ಟು ನಾನು RTO ಇಲಾಖೆಗೆ ಮೋಟಾರು ವಾಹನ ತನಿಖಾಧಿಕಾರಿಗೆ ಸೇರಿಕೊಂಡೆ. ಅಲ್ಲಿಂದ ಸುಮಾರು ಕಾರ್ಯವನ್ನು ನಿರ್ವಹಿಸ್ತಾ 2009ನೇ ಇಸ್ವಿಗೆ ನಾನು ಕೋಲಾರ, ಬೆಂಗಳೂರು, ಬೆಳಗಾಮು, ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸಿ ನಂತರ ಹಾಸನಕ್ಕೆ 2009ನೇ ಇಸ್ವಿಯಲ್ಲಿ ಬಂದೆ. 2009ನೇ ಇಸ್ವಿಯಿಂದ 2018ನೇ ಇಸ್ವಿವರೆಗೂ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದೆ. ನಮ್ಮ ಹಾಸನದಿಂದ ಬೆಂಗಳೂರಿಗೆ ಸುಮಾರು 180 ಕಿಲೋಮೀಟರು. ಆಗ ಈ IT-BT ಅನ್ನೋದು ಭಾಳ ಉತ್ತುಂಗಕ್ಕೆ ಬೆಂಗಳೂರು ನಗರದಲ್ಲಿ ಬೆಳವಣಿಗೆ ಇತ್ತು. ಪ್ರತಿ IT ಕಂಪನಿಗಳಿಗೂ ಡ್ರೈವರ್ಗಳು ಅವರು ಇವರ ಅವಶ್ಯಕತೆ ಭಾಳ ಇತ್ತು. ಆ ಸಂದರ್ಭದಲ್ಲಿ ನಾನು ಹಾಸನದ ಸಾರಿಗೆ ಇಲಾಖೆಯಲ್ಲಿ ಮೋಟಾರು ವಾಹನ ತನಿಖಾಧಿಕಾರಿ ಆದಂಥ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ರೈತರ ಮಕ್ಕಳುಗಳಾದಂಥ SLC ಫೇಲ್ ಆದವರು, SLC ಪಾಸ್ ಆದವರು, ಡಿಗ್ರಿ ಪಾಸ್ ಆದವರು ಭಾಳ ಜನ ಯುವಕರು ಅನ್ಎಂಪ್ಲಾಯಿಗಳಿದ್ದರು. ನಾನು ಇಲ್ಲಿಂದ ಅವರಿಗೆ ಒಂದು ಲೈಸೆನ್ಸ್ನ ಕೊಟ್ಟರೆ ಅವರು IT-BT ಕಂಪ್ನಿಗೆ ಹೋಗಿ ಸೇರ್ಕೋಬೋದು, ಅಲ್ಲಿ ಉದ್ಯೋಗವನ್ನು ಪ್ರಾರಂಭ ಮಾಡೋದು. ಒಬ್ಬ ಇಬ್ಬರು ಸೇರಿಕೊಂಡ್ರೆ ಮತ್ತು ಅವ್ರನ್ನ 4 ಜನ ಲೈಸೆನ್ಸ್ ಅವ್ರನ್ನೂ ಸಹ ಸೇರಿಸ್ಕೋಬೋದು. ಒಂದು ಉದ್ಯೋಗ ಸಿಗ್ತದೆ, ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ, ಅನ್ಎಂಪ್ಲಾಯ್ಮೆಂಟ್ ಹೋಗ್ತದೆ, ನಮ್ಮ ಯುವಕರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಲ್ಲಿ ಸುಮಾರು ನಾನು ಅಷ್ಟು ಒಂದು ಏನು 2018ರಿಂದ 2009ರಿಂದ 2018ನೇ ಇಸ್ವಿವರೆಗೆ ಸುಮಾರು ಒಂದು 20-30 ಸಾವಿರ ಜನಕ್ಕೆ ಮಕ್ಕಳಿಗೆ ನಾನು ಲೈಸೆನ್ಸನ್ನು ಕೊಟ್ಟಿರ್ಬೋದು. ಅನೇಕ ವಿರೋಧಗಳು ಬಂದು ಲೈಸೆನ್ಸ್ ಕೊಡ್ತಾರೆ ಅಂತ, ಆದರೂ ಸಹ ಅನುಕೂಲ ಆಗ್ತದೆ, ಅವ್ರಿಗೊಂದು ಉದ್ಯೋಗ ಸಿಗ್ತದೆ, ಕಲ್ತ್ಕೋತಾರೆ ಅಂಥೇಳಿ ಕೊಟ್ಟೆ. ಇದು ಒಂದು ಜಿಲ್ಲೆಯಲ್ಲಿ ಪ್ರಚಾರಕ್ಕೆ ಬಂತು. ಅದೇ ಸಂದರ್ಭದಲ್ಲಿ ನಾನು ಹಾಸನ ಜಿಲ್ಲೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳ ಒಂದು ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ನಾನು ನಮ್ಮ ಇಲಾಖೆ ವತಿಯಿಂದ ಯುನಾನಿಮಸ್ ಆಗಿ ನನ್ನನ್ನು ನಿರ್ದೇಶಕನಾಗಿ ಮಾಡಿದರು. ಅದಾದ ನಂತರ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನನ್ನ ಆಯ್ಕೆ ಆಯಿತು. ಜಿಲ್ಲಾಧ್ಯಕ್ಷ ಆದಮೇಲೆ ನಾನು ರಾಜ್ಯಕ್ಕೆ ಬಂದೆ. ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಭೈರಪ್ಪನವರು ಇದ್ದರು, ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ನಿವೃತ್ತಿ ಆಯಿತು. ನಿವೃತ್ತಿ ಆದ ನಂತರ ಆದಂಥ ಚುನಾವಣೆಯಲ್ಲಿ ಮತ್ತೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಆದೆ. ಅದಲ್ಲದೆ ಹಾಸನ ಜಿಲ್ಲಾ ವತಿಯಿಂದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲೂ ಸಹ ನಾನು ನಿರ್ದೇಶಕನಾಗಿ ಆಯ್ಕೆಯಾದೆ. ಅದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಜನಪ್ರಿಯ ನಾಯಕರು, ಮುಂದಿನ ಮುಖ್ಯಮಂತ್ರಿಗಳಾಗಿದ್ದರು. ನೌಕರರಿಗೆ ಸುಮಾರು 7,83,000 ಜನ ಏನು ಸರ್ಕಾರಿ ನೌಕರರಿದ್ದರು. ಇಡೀ ರಾಷ್ಟ್ರದಲ್ಲಿ ಇದ್ದಂಥ ಒಂದು ವೇತನ ಶ್ರೇಣಿ ಏನಿತ್ತು 30 ರಾಜ್ಯಗಳಲ್ಲೂ ಸಹ ಆ ವೇತನ ಶ್ರೇಣಿಗಳನ್ನು ನಾನು ತರಿಸಿ ನೋಡಿದಾಗ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಅತ್ಯಂತ ಕಡಿಮೆ ಸಂಬಳ ಇದ್ದಂಥ ರಾಜ್ಯ ಏನಾದ್ರು ಇದೆ ಅದು ಕರ್ನಾಟಕ ರಾಜ್ಯ ಇತ್ತು. ಇದನ್ನು ಮನಗಂಡು
ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಒಂದು ಮನವಿಯನ್ನು ಕೊಟ್ವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಭಾಳ ಕಡಿಮೆ ಸಂಬಳ ಇದೆ, ನೀವು ಇದನ್ನು ಪರಿಷ್ಕರಣೆ ಮಾಡಬೇಕು, 6ನೇ ವೇತನ ಆಯೋಗವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಸಂದರ್ಭದಲ್ಲಿ ಆಗ 7ನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರಿ ನೌಕರಿಗೆ ಕೊಟ್ಟಿದ್ದರು. ನಾವು ಸರಿಸಮಾನವಾದ ವೇತನವನ್ನು ಏನು ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದೀರೋ ಆ ಸರಿಸಮಾನ ವೇತನವನ್ನು ರಾಜ್ಯ ಸರ್ಕಾರಿ ನೌಕರಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಪರಿಗಣಿಸಿ ಅವತ್ತು ಒಂದು 6ನೇ ವೇತನ ಆಯೋಗವನ್ನು KR ಶ್ರೀನಿವಾಸ ಮೂರ್ತಿಯವರು ನಿವೃತ್ತ IAS ಅಧಿಕಾರಿಗಳ ನೇತೃತ್ವದಲ್ಲಿ ರಚನೆ ಮಾಡಿದರು. ಆ ರಚನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ವರದಿಯನ್ನು ಕಂಪ್ಲೀಟು ಸಮಸ್ತ ವರದಿಯನ್ನು ತಯಾರು ಮಾಡಿ ಆ ಒಂದು ಆಯೋಗಕ್ಕೆ ಸಲ್ಲಿಸಿದ್ವಿ. ಅದನ್ನು ಪರಿಗಣನೆ ಮಾಡಿ ಮುಖ್ಯಮಂತ್ರಿಗಳು ನಿಜವಾಗಲೂ ಸಹ ಅನ್ಯಾಯ ಆಗಿದೆ ಅಂತೇಳಿ ಪರಿಗಣಿಸಿ ನೌಕರರ ಬಗ್ಗೆ ಒಂದು ಕಾಳಜಿ ಇತ್ತು ಅವರಿಗೆ. ಅವ್ರು ಏನೇ ಒಂದು ಶಿಸ್ತಿದ್ರೂ ಸಹ, ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಕಠಿಣ ನಿರ್ಧಾರಗಳನ್ನು ತಗೊಂಡ್ರು ಸಹ ನೌಕರರ ಬಗ್ಗೆ ಒಂದು ಮೃದು ಧೋರಣೆಯಿಂದ ಒಂದಂಥ ಮುಖ್ಯಮಂತ್ರಿಗಳೇನಿದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಸಹ ನಾನು ಹೇಳಬೇಕಾಗ್ತದೆ. ಅವತ್ತು ಅವರು ಇದನ್ನು ಪರಿಗಣಿಸಿ ಅವತ್ತಿನ ACS ಮತ್ತು ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಂತ NS ಪ್ರಸಾದ್ ಅವರು ಇದನ್ನು ಸಮಸ್ತವಾಗಿ ಪರಿಶೀಲನೆ ಮಾಡಿ ನೌಕರರಿಗೆ 30% ಸಂಬಳವನ್ನು ಹೆಚ್ಚಳ ಮಾಡಿ ಕೊಡ್ಬೋದು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನಸ್ಸಿಗೆ ಒಂದು ಪರಿಗಣಿಸುವಂಥ ಒಂದು ವರದಿಯನ್ನು ನೀಡಿದರು. ಆ ವರದಿ ಆಧಾರದ ಮೇಲೆ ಸಮಸ್ತ ನೌಕರರಿಗೂ 30% ವೇತನವನ್ನು ಹೆಚ್ಚಳ ಮಾಡಿ ಅದನ್ನು ಅನುಷ್ಠಾನಕ್ಕೆ ತಂದರು. ಅನುಷ್ಠಾನಕ್ಕೆ ತಂದಂಥ ಸಂದರ್ಭದಲ್ಲಿ ನನಗೆ ಹೇಳಿದರು, ನೀನು ಇಲ್ಲಿ ಉತ್ತಮವಾಗಿ ಕೆಲಸ ಮಾಡಿದೆಯಾ, ನೌಕರರ ಬಗ್ಗೆ ಕಾಳಜಿ ಇದೆ, ನೀನು ಸಮಾಜ ಸೇವೆಯನ್ನು ಯಾಕೆ ಮಾಡಬಾರ್ದು, ನೀನು ಎಲೆಕ್ಷನ್ ನಿಂತು ಅನ್ನೋ ಒಂದು ಒತ್ತಾಯವನ್ನು ಮಾಡಿದರು. ನಾನು ಇನ್ನೂ ಸಹ 4 ವರ್ಷ 8 ತಿಂಗಳು ಸರ್ಕಾರಿ ಸೇವೆ ಇದ್ದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಸಮಸ್ತ ನೌಕರರಿಗೆ ನಾನು ಕೇಳಿದಂಥ ಒಂದು ಮನವಿಯನ್ನು ಪರಿಗಣಿಸಿ ಸಮಸ್ತ 7,83,000 ಜನ ನೌಕರರಿಗೂ ಹಾಗೂ ನಿವೃತ್ತ ನೌಕರರ 14 ಲಕ್ಷ ಜನ ನೌಕರರಿಗೂ 30% ಸಂಬಳವನ್ನು ಏನು ಹೆಚ್ಚಳ ಮಾಡಿ ಕೊಟ್ಟರೋ ಅದಕ್ಕೆ ಒಂದು ಗೌರವವಾಗಿ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಒಂದು ಸಮಾಜ ಸೇವೆಗೆ ಬರ್ತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಯಿತು. ಅವತ್ತು ಸಹ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಿದೆ, ನನಗೆ ಹಾಸನ ತಾಲೂಕಿನಲ್ಲಿ ನೀವು ಒಂದು ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಅಂತ. ಇಲ್ಲ ನೀನು ಹೊಳೆನರಸೀಪುರಕ್ಕೆ ಹೋಗ್ಬೇಕಂತೇಳಿ ಹಾಕಿದರು. ಅವರ ಮಾತಿಗೆ ಎದುರುತ್ತರವನ್ನು ಹೇಳಿದೆ. ನಾನು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2018 ನಾನು ಕಂಟೆಸ್ಟ್ ಮಾಡಿದೆ. ಸುಮಾರು 66,000 ಮತಗಳನ್ನು ತಗೊಂಡು ಅವತ್ತು ಪರಾಜಿತ ಆದೆ. ಆದರೂ ಸಹ ಅವತ್ತಿನ ಒಂದು ಹೋರಾಟದಲ್ಲಿ ಆ ಕ್ಷೇತ್ರದಲ್ಲಿ ನಾನು ಏಪ್ರಿಲ್ 9ನೇ ತಾರೀಕು ನನ್ನ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಮೇ 12ನೇ ತಾರೀಕು ಚುನಾವಣೆ, ಅಷ್ಟು ದಿವಸದಲ್ಲಿ 318 ಹಳ್ಳಿಗಳನ್ನು ಸುತ್ತಿ ಜನರನ್ನು ಎಲ್ಲ ಹಳ್ಳಿಗಳಲ್ಲಿ ಭೇಟಿ ಮಾಡಿದಂಥ ಒಂದು ಸಹಕಾರ, ಅವತ್ತು ಏನೇ ವಿರೋಧ ವ್ಯಕ್ತಪಡಿಸಿದ್ರು ಸಹ ನನ್ನ ವಿರೋಧ ಆದಂಥ ಅಭ್ಯರ್ಥಿ ಜನ ನನಗೆ ಕೈ ಹಿಡಿದ್ರು, ಒಂದು ಬೆಂಬಲವನ್ನು ಕೊಟ್ಟರು, ನನ್ನೊಟ್ಟಿಗೆ ನಿಂತರು. ಆ ಒಂದು ಬೆಂಬಲ ನಿಜವಾಗ್ಲೂ ಸಹ ಯಾವ ಕ್ಷೇತ್ರದಿಲ್ಲ ಅಂಥ ಒಂದು ಕ್ಷೇತ್ರ ಅದು. ಈ ಸಾರಿ ನಾನು ಮತ್ತೆ ಹಾಸನವನ್ನು ಕೇಳಿದೆ. ಏಕೆಂದರೆ ಆ ಸಂದರ್ಭದಲ್ಲಿ ನನಗೆ ರಾಜ್ಯ ಮಟ್ಟದ ನಾಯಕರು ಯಾರು ಸಹ ಬೆಂಬಲಕ್ಕೆ ಬಂದು ಹೊಳೆನರಸೀಪುರ ನಿಲ್ಲಿಲ್ಲ. ಆ ಒಂದು ಭಯದಿಂದ ನಾನು ಈ ಸರಿ ಹಾಸನವನ್ನು ಕೇಳಿದೆ. ಹಾಸನದಲ್ಲಿ ಸಹ ನನಗೆ ಅವಕಾಶವನ್ನು ನೀಡಲಿಲ್ಲ. ಮತ್ತೆ ಕೊನೆಗೆ ಹೊಳೆನರಸೀಪುರನ ಕೊಡಿ ಅಂತ ಕೇಳಿದೆ. ಅಷ್ಟೊತ್ತಿಗೆ ಆಗಲೇ ಬೇರೆಯವರ ಬಗ್ಗೆ ಒಂದು ಗಮನ ಇರೋದ್ರಿಂದ ನನಗೂ ಸಹ ಅದನ್ನು ಅವಕಾಶ ಮಾಡಲಿಲ್ಲ. ಒಂದು ವೇಳೆ ಈ ಸರಿ ಹೊಳೆನರಸೀಪುರ ಕ್ಷೇತ್ರ ಕೊಟ್ಟಿದ್ದರೆ 2,400ರಲ್ಲಿ ಗೆಲ್ಲಂಥ ಕ್ಯಾಂಡಿಡೇಟ್ 20,000ದಲ್ಲಿ ಸೋಲ್ತಕ್ಕಂಥ ಒಂದು ಅವಕಾಶ ಇತ್ತು. ಅದು ಅನಿರೀಕ್ಷಿತವಾಗಿ ತಗೊಂಡಂಥ ತೀರ್ಮಾನ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಂಥ DK ಶಿವಕುಮಾರ್ ಅವರು ಏನು ಗ್ಯಾರಂಟಿಗಳನ್ನ ರಾಹುಲ್ ಗಾಂಧಿಯವರ ಒಂದು ಆದೇಶದ ಮೇಲೆ ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು, ಅದರ ಪ್ರಭಾವ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಯಿತು. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಒಂದು ವೇಳೆ ನಾನು ಸ್ಪರ್ಧೆಯನ್ನು ಮಾಡಿದರೆ ಇವತ್ತಿನ ರಿಸಲ್ಟು ಅದು ವಿರುದ್ಧವಾದಂಥ ರಿಸಲ್ಟ್ ಆಗ್ತಿತ್ತು. ಅದು ಈ ಒಂದು ಸಂದರ್ಭದಲ್ಲಿ ಕೈ ತಪ್ಪಿದ್ರಿಂದ ನಾನು ಈಗ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂಥ ಶಿವಕುಮಾರ್ ಸಾಹೇಬರನ್ನು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವ್ರನ್ನ ಒಂದು ಲೋಕಸಭಾ ಚುನಾವಣೆಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಅವರು ಸಹ ಒಂದು ಭಾವನೆಯನ್ನು ನೋಡೋಣ, ಒಂದು ಅವಕಾಶ ಮಾಡ್ತೀವಿ ಅನ್ನೋ ಒಂದು ಭಾವನೆಯನ್ನು ಹೊಂದಿದ್ದಾರೆ. ಅವರು ಸರಿ ಲೋಕಸಭಾ ಕ್ಷೇತ್ರಕ್ಕೆ ಒಂದು ವೇಳೆ ಅವಕಾಶವನ್ನು ಕಲ್ಪಿಸಿದರೆ ಹಾಸನ ಲೋಕಸಭಾ ಕ್ಷೇತ್ರದ
ಒಂದು ರಿಸಲ್ಟು ಕಾಂಗ್ರೆಸ್ ಪರವಾಗಿ ಆಗುತ್ತೆ ಅಂತೇಳಿ ನನಗಾದರೂ ಅನಿಸಿದೆ. ಓಕೆ ಸರ್, ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳ್ತಾ ನಮ್ಮ ತಂದೆ ರೈತರು, ನಮ್ಮ ತಾಯಿ ಮನೆಯಲ್ಲಿ ಗೃಹಿಣಿ. ನನ್ನ ತಮ್ಮ ಒಬ್ಬರು ಈಗ ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ತನಿಖಾರಿಗೆ ಕೊಪ್ಪಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ತಮ್ಮ ಮೋಟಾರು ವಾಹನ ಇಲಾಖೆಯಲ್ಲಿ ಮೋಟಾರು ವಾಹನ ತನಿಖಾಧಿಕಾರಿಗೆ ಬಿಜಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ತಮ್ಮ ಅವರು ಜಮೀನು ಇದ್ದಂಥ ಜಮೀನ್ದಾರನಾಗಿ ನಮ್ಮ ಎಲ್ಲ ಆಸ್ತಿಗಳನ್ನು ಜಮೀನುಗಳನ್ನು ರೈತಾಪಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ನಮ್ಮ ತಂಗಿ ಗಂಡನು ಸಹ ಅವನು ಮೋಟಾರು ವಾಹನ ಇಲಾಖೆಯಲ್ಲಿ ಮೋಟಾರು ವಾಹನ ತನಿಖಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನನಗೆ 3 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ಬರು MD ರೇಡಿಯಾಲಜಿ ಡಾಕ್ಟರು, ಇನ್ನೊಬ್ಬ ಮಗಳು MD ಗೈನಕಾಲಜಿ ಡಾಕ್ಟರು, ಇಬ್ಬರು ಅಳಿಯಂದರು ಸಹ ಡಾಕ್ಟರು, ಒಬ್ಬ ಮಗಳು MTech ಮಾಡಿದ್ದಾರೆ. ಅವರು ಉದ್ಯೋಗ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಮಕ್ಕಳು ಸಹ ಸುಶಿಕ್ಷಿತವಾದಂಥ ಒಂದು ಉನ್ನತವಾದ ವಿದ್ಯಾಭ್ಯಾಸವನ್ನು ಹೊಂದಿದ್ದಾರೆ. ಹಾಗಾಗಿ ಮಕ್ಕಳದ್ದು ಸಮಸ್ಯೆ ಇಲ್ಲ. ನಾನು ಈ ಸಮಾಜ ಕ್ಷೇತ್ರದಲ್ಲಿ ನಮ್ಮ ಊರಿನ ಒಂದು ಹೆಬ್ಬಾಗಿಲು ಆಂಜನೇಯ ದೇವಸ್ಥಾನ ಅಂತಿತ್ತು, ಅದನ್ನು ಜೀರ್ಣೋದ್ಧಾರ ಮಾಡಿ ಆ ದೇವಸ್ಥಾನವನ್ನು ಕಟ್ಟಿಸಿ ಅದನ್ನು ಉದ್ಘಾಟನೆಯನ್ನು ಮಾಡಿ ಅಂದಿನ ಕಾಲ ಸುಮಾರು 20-30 ಸಾವಿರ ಜನ ಸೇರಿಸಿ ಅವರಿಗೆ ಅನ್ನದಾನವನ್ನು ಮಾಡಿದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಈಗ ನಮ್ಮ ಗ್ರಾಮ ದೇವತೆ ಆದಂಥ ಸಂತೆಕಾಳೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಈಗ ಉದ್ಘಾಟನೆ ಹಂತಕ್ಕೆ ತಂದು ನಿಲ್ಲಿಸಿದ್ದೀನಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರೆದು ಹಾಗೂ ಮುಜರಾಯಿ ಸಚಿವರನ್ನ ಕರೆದು ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಹಂತಕ್ಕೆ ತಂದಿದ್ದೀವಿ. ಅದಿನ್ನು ದಿನಾಂಕ ನಿಗದಿಯಾಗಿಲ್ಲ. ಈ ಹಂತದಲ್ಲಿ ಸಮಾಜ ಸೇವೆಯನ್ನು ಮಾಡಿ ಮತ್ತೆ ಈ ಸಾರಿನೂ ಸಹ ರಾಜ್ಯ ವಕೀಲ ಸಂಘ ನಿರ್ದೇಶಕನೇ ಆಯ್ಕೆಯಾಗಿ ರಾಜ್ಯ ವಕೀಲ ಸಂಘದ ಕಾರ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹೀಗೆ ಅನೇಕ ಸಮಾಜ ನಾನು ಕೋವಿಡ್ ಟೈಮ್ನಲ್ಲಿ ಫುಡ್ ಕಿಟ್ಗಳು ಹಂಚುವಂತಿರ್ಬೋದು, ಆಸ್ಪತ್ರೆಗಳಿಗೆ ಹೋಗಿದಂಥ ರೋಗಿಗಳ ಬಗ್ಗೆ ಅವರ ಫೀಸನ್ನು ಕಟ್ತಕ್ಕಂತಿರ್ಬೋದು, ಬಡ ಮಕ್ಕಳ ಫೀಸನ್ನು ಕಟ್ತಕ್ಕಂತಿರ್ಬೋದು, ಬಡ ಮಕ್ಕಳ ಸ್ಕೂಲ್ ಬ್ಯಾಗ್ಗಳು, ಅನೇಕ ಸಮಾಜಮುಖಿ ಕಾರ್ಯಗಳು. ಒಂದು ವೇಳೆ ಮಳೆ ಜಾಸ್ತಿ ಆದಂಥ ಅನಾವೃಷ್ಟಿಯ ಸಂದರ್ಭದಲ್ಲಿ ಮನೆಗಳು ಬಿದ್ದಂಥ ಸಂದರ್ಭದಲ್ಲಿ ಆ ಮನೆಗಳು ಬಿದ್ದಂಥವರಿಗೆ ಹಣದ ಸಹಾಯವನ್ನು ಮಾಡಿ ಅವ್ರ ಮನೆಯನ್ನು ಕಟ್ಕೊಳ್ಳಿ, ಗುಡಿಸನ್ನು ಕಟ್ಕೊಳ್ಳಿ ಅಂತ ಒಂದು ಅನೇಕ ಕೆಲಸಗಳನ್ನು ಸಮಾಜಮುಖಿಯಾಗಿ ಬಡವರ ಪರವಾಗಿ ಮತ್ತು ಅವರ ಧ್ವನಿಯಾಗಿ ನಾನು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಜನಸೇವೆ ಮಾಡಬೇಕು ಅಂತ ಅಂದ್ಕೊಳ್ಳೋದು ಅಥವಾ ಒಬ್ಬ ಜನನಾಯಕ ಅಂತ ಕರೆಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದೊಂಥರ ಬಿರುದಿದ್ದಂಗೆ ಮತ್ತು ಅದೊಂಥರ ಜವಾಬ್ದಾರಿ ಇದ್ದಂಗೆ, ಯಾವಾಗಲೂ ಹೆಗಲ ಮೇಲೆ ಹೊತ್ಕೊಂಡೇ ಓಡಾಡ್ತಾ ಇರಬೇಕಾಗತ್ತೆ. ಅಂದರೆ ನಿಮ್ಮ ತಂದೆ ಆಗಿರ್ಬೋದು ಅಥವಾ ತಾತ ಆಗಿರ್ಬೋದು, ಯಾರಿಗಾದರೂ ಇದರ ಬಗ್ಗೆ ಒಲವಿತ್ತ, ನಾನು ರಾಜಕೀಯಕ್ಕೆ ಬರಬೇಕು ಅಥವಾ ಜನಸೇವೆ ಮಾಡ್ಕೊಂಡು ಬಂದಿರೋದು, ಹಾಗಾಗಿ ನಿಮಗೆ ಅದು ಸೆಳೀತಾ ಇತ್ತಾ ಹೇಗೆ ಅಂತ? ಇಲ್ಲ, ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ. ನಾವು ಅದು ಗೊತ್ತಿಲ್ದಲ್ಲೋ ಈ ಜನಗಳ ಮಧ್ಯೆ ಬೆರೆತು ಜನರಿಗೆ ಸಹಾಯ ಮಾಡುವಂಥ ಒಂದು ಪ್ರವೃತ್ತಿ ನಮ್ಮ ತಂದೆಯವರ ಕಾಲದಿಂದಲೂ ಬಂದಂಥ ಒಂದು ಪ್ರವೃತ್ತಿ. ಅದು ಜನ ನಾಯಕರಾಗಬೇಕು ಅನ್ನೋ ಉದ್ದೇಶ ನಮಗೇನಿರಲಿಲ್ಲ. ಆದರೆ ನಾವು ಮಾಡ್ತಕ್ಕಂಥ ಕೆಲಸ, ಮಾಡ್ತಕ್ಕಂಥ ಕಾಯಕ, ನಾವು ಜನಗಳ ಮಧ್ಯೆ ಬೆಳೀತಕ್ಕಂಥದ್ದು, ಜನಗಳು ಕಷ್ಟದಲ್ಲಿದ್ದ ಸಹಾಯ ಮಾಡ್ತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಇರ್ತದೆ. ಹಂಗಾಗಿ ನಾನು ಆ ಕೆಲಸಗಳನ್ನ ಮಾಡ್ಕೊಂಬರಲಾಗಿ ಅದು ಪ್ರೇರೇಪಣೆಯಾಗಿ ರಾಜ್ಯ ವಕೀಲರ ಸಂಘದ ಎಲೆಕ್ಷನ್ನಲ್ಲಿ ಗೆದ್ದೆ. ಈ ಸರಿನ ಮತ್ತೆ ಗೆದ್ದೆ. ರಾಜ್ಯ ನೌಕರ ಸಂಘದಲ್ಲಿ ಜಿಲ್ಲಾಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷನಾದ ಮೇಲೆ ನಾನು ಏನಾದರೂ ಒಂದು ನೌಕರಿಗೆ ಸಾಧನೆ ಮಾಡಬೇಕು ಅಂದರೆ 6ನೇ ವೇತನ ಆಯೋಗವನ್ನು ಕೊಡಿಸ್ತಕ್ಕಂಥದ್ದು ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಅವರಿಗೆ ಅದನ್ನು ಏನೇನು ಬೇಕು ಅದೆಲ್ಲ ವಿಚಾರಗಳನ್ನು ಮಂಡನೆ ಮಾಡಿ ಅವ್ರ ಮನವರಿಕೆ ಮಾಡಿದ ಮೇಲೆ ಸಿದ್ದರಾಮಯ್ಯನವರು ಪಾಪ ಅವನು ಮಂಜೇಗೌಡ ಕೇಳೋದು ಕರೆಕ್ಟ್ ಇದೆ ಅಂತ ಹೇಳಿಕೊಟ್ರು. ಪಾಪ ಅವರು ನಿಜವಾಗ್ಲೂ ಸರ್ ನೌಕರರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂದರೆ, ಬೇರೆಯವ್ರು ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ತೊಗೊಳಗಳಂತ, ಅವರಂಥ ಮೃದು ಹೃದಯದ ಮುಖ್ಯಮಂತ್ರಿಗಳನ್ನು ನಾನು ನೋಡೇ ಇಲ್ಲ. ಅಂಥ ಒಳ್ಳೆಯ ಭಾವನೆ, ಜನಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು. ಈ ಗ್ಯಾರಂಟಿಗಳ ಕೊಟ್ಟು ನಿಮ್ಗೆ ಗೊತ್ತಿರೋ ಬಡವರ ಪರವಾಗಿ ಎಷ್ಟು ಕಾಳಜಿ ಇದೆ ಅಂತೇಳಿ ಅಲ್ಲಿ ತೋರಿಸ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರಂತ DK ಶಿವಕುಮಾರ್ ಅವರು ಈ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ರಾಜಕೀಯಕ್ಕೆ ಹೋದ್ಮೇಲೆ ಹಗಲು ರಾತ್ರಿ ಕಾರ್ಯಕರ್ತರನ್ನ ಸುಮ್ಮನೆ ಕೂರ್ಲಿಕ್ಕೆ ಬಿಡಲ್ಲ, ಅದನ್ನು ತಲುಪೋವರೆಗೂ ಅವರು ಚಾಟಿ ಹಿಡಿದು ಕಾರ್ಯಕರ್ತರು ಕೆಲಸ ಮಾಡಿಸಿದ್ದಾರೆ. ಹಾಗಾಗಿ ಜನಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಯಾರೇ ಒಂದು ಉದಾಸೀನ ಮಾಡಿದ್ರು ಉದಾಸೀನ ಮಾಡ್ಲಿಕ್ಕೆ ಬಿಡದಂಥ ಕೆಲಸವನ್ನು ಮಾಡಿಸಿದ್ದಾರೆ. ಇದು ಜನಸೇವೆ ಮಾಡ್ತಕ್ಕಂಥದ್ದು ಮನಸ್ಸಿನಲ್ಲಿ ಬರಬೇಕು ಹೊರತು ಅದು ಪ್ರೇರಣೆಯಿಂದ ಬರತಕ್ಕಂಥದ್ದಲ್ಲ, ಅದು ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ವಿಷಯ. ಓಕೆ ಸರ್, ನಿಮಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಒಂದು ಒಳ್ಳೆ ರೀತಿಯಾದಂಥ ಒಡನಾಟ ಇದೆ. ನಾನು ಕೇಳ್ತಾ ಇದ್ದೆ, ಹಾಸನಕ್ಕೆ ಹೋದರೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವ್ರು ಭಾಷಣ ಮಾಡ್ತಾ ಮಂಜೇಗೌಡ ಎಲ್ಲಿದೆಯಪ್ಪ ಅಂತ ಕೇಳ್ತಾ, ಅಷ್ಟು ಪ್ರೀತಿ, ನಿಮ್ಮನ್ನು ಹುಡುಕ್ತಿರ್ತಾರೆ, ನಿಮ್ಮ ಹೆಸರನ್ನು ಹೇಳ್ತಾ ಇರ್ತಾರೆ ಅಂತ. ಸೊ ಅವ್ರ ಜೊತೆಗಿನ ಒಡನಾಟ ಹೇಗೆ ಅನ್ಸುತ್ತೆ ಅಂತ? ಸಿದ್ದರಾಮಯ್ಯನವ್ರದ್ದು ಒಂದು ವಿಶೇಷ ಗುಣ ಏನಂದರೆ, ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಬೆರಳೆಣಿಕೆ ಎಷ್ಟು ಬಾಯಿನಲ್ಲಿ ಕರೀತಕ್ಕಂಥ ಒಂದು
ಭಾವನೆ ಇದೆ ಅವ್ರಿಗೆ. ಇಂಥವ್ನು ಕೆಲಸ ಮಾಡ್ತಾನೆ ಅಂದರೆ ಅವ್ರನ್ನ ಕರೆದು ಪ್ರಶಂಸೆ ಮಾಡಿ ಅವ್ನು ಉನ್ನತ ಕೆಲಸ ಮಾಡಿ ಬೆಂತೊಟ್ಟಂಥ ಕೆಲಸ ಇದೆ. ನೀವು ನೋಡಿರೋ 5 ಗ್ಯಾರಂಟಿಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿ ಹಗಲು ರಾತ್ರಿ ಕೂತು ಗ್ಯಾರಂಟಿಗಳನ್ನ ಅದನ್ನು ಅನುಷ್ಠಾನಕ್ಕೆ ತಂದರು. ಬಡವರ ಬಗ್ಗೆ, ರೈತರ ಬಗ್ಗೆ ಅವರು ಈ ಮೊನ್ನೆ ನೋಡಿ ಇಂಟ್ರೆಸ್ಟನ್ನು ವೇವಪ್ ಮಾಡಿದ್ದಾರೆ. ಇದು ಸಮಾಜಮುಖಿಯಾದಂಥ ಕಾರ್ಯಕ್ರಮ. ಅವರೊಬ್ಬರು ಸಮಾಜವಾದಿ. ಅವರು ಸಮಾಜದಲ್ಲಿ ಯಾರೇ ತುಳಿತಕ್ಕೆ ಒಳಗಾಗಲಿ ಅವ್ರ ಬಗ್ಗೆ ಧ್ವನಿ ಎತ್ತರನ್ನ ಅವ್ರು ಪ್ರಶಂಸೆ ಮಾಡ್ತಾರೆ. ಅದೇ ರೀತಿ ನಾನು ನೌಕರ ಸಮುದಾಯದಲ್ಲಿ ಒಂದು ಧ್ವನಿ ಎತ್ತಿದೆ ಅಂತೇಳಿ ಅವ್ರು ಪ್ರಶಂಸೆ ಮಾಡ್ತಿದ್ರು ಹೊರತು ಬೇರೇನೂ ಇಲ್ಲ. ಆದರೆ ಅವ್ರನ್ನ ಭಾರಿ ಒಬ್ಬ ಕೆಲಸ ಮಾಡ್ತಾನೆ, ಒಬ್ಬ ಒಳ್ಳೆಯ ಸಮಾಜಮುಖಿಯಾಗಿದ್ದಾನೆ ಅಂದರೆ ಅವನ್ನ ಪ್ರಶಂಸೆ ಮಾಡೋದು, ಪ್ರೀತಿ ಮಾಡತಕ್ಕಂಥದ್ದು ಅವ್ರ ಗುಣ. ಸರ್, ಈಗ ನಾರ್ಮಲ್ ಆಗಿ ಈ ಸರ್ಕಾರಿ ನೌಕರಿ ಅನ್ನೋದು ಅಷ್ಟು ಈಸಿಯಾಗಿ ಸಿಗಲ್ಲ. ಅದಕ್ಕೂ ಕೂಡ ತುಂಬ ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಅಯ್ಯೋ, ನಮಗೆ ಸರ್ಕಾರಿ ಅನ್ನ ತಿನ್ನೋ ಭಾಗ್ಯ ಇಲ್ವೇನೋ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ, ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ನೀವು ಸರ್ಕಾರಿ ನೌಕರಿಯನ್ನು ಬಿಟ್ಟು ಸಿದ್ದರಾಮಯ್ಯನವ್ರು ಹೇಳಿದ್ದು ಒಂದೇ ಒಂದು ಮಾತಿಗೆ ಎಲೆಕ್ಷನಿಗೆ ನಿಂತ್ಕೊಳ್ತೀರಾ. ಸೊ ಆ ಸಂದರ್ಭದಲ್ಲಿ ನಿಮಗೆ ನಾನು ನಿಂತ್ಕೊಂಡ್ಲಾ ಬೇಡವಾ, ನಿಂತ್ಕೊಂಡ್ಲೇಬೇಕು, ಈ ಥರದ ಆಲೋಚನೆಗಳು ಇದ್ವಾ? ಹೇಗೆ ನಿರ್ಧಾರ ತೆಗೆದುಕೊಳ್ಳಿ? ಇಲ್ಲ, ನಾನು ನಿಂತ್ಕೊಳ್ಳಿಕ್ಕೆ ಒಂದು ಕಾರಣ ಇದೆ. ಸಿದ್ದರಾಮಯ್ಯನವರು 6ನೇ ವೇತನ ಆಯೋಗವನ್ನು ಸಮಸ್ತ ನೌಕರರಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀನು ಇದೆಲ್ಲ ಮಾಡ್ತೀಯ, ಎಲೆಕ್ಷನ್ ನಿಂತ್ಕೋಬೇಕು ಕಣೆ ಅಂದರು. ನೀವು 6ನೇ ವೇತನ ಕೊಡಿ ಸರ್, ನೀವು ಹೇಳಿದಂಗೆ ನಾನು ಕೇಳ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಸೊ ಸಮಸ್ತ ನೌಕರರಿಗೆ 6ನೇ ವೇತನ ಕೊಟ್ಟು ನಮ್ಮ ನೌಕರರ ಒಂದು ಆರ್ಥಿಕ ಸ್ಥಿತಿ ಉತ್ತಮ ಆಗುತ್ತೆ ಅಂದರೆ ಅದಕ್ಕಿಂತ ಒಳ್ಳೆ ಕೆಲಸ ಏನಿದೆ? ನನ್ನ ಒಬ್ಬನಿಗೆ ಅನ್ಯಾಯ ಆಗ್ಬೋದು, ಬಟ್ 7,83,000 ಜನಕ್ಕೂ ಅನುಕೂಲ ಆಗ್ತದಲ್ಲ. ನಾವು ಒಬ್ಬನ ಸ್ವಾರ್ಥ ನೋಡೋದಕ್ಕೆ ಮುಂಚೆ ಅಷ್ಟು ಜನದಕ್ಕೆ ಆಗ್ತಕ್ಕಂಥ ಅನುಕೂಲಗಳನ್ನು ನೋಡಬೇಕಾಗ್ತದೆ. ಹಾಗಾಗಿ ನಾನು ಅವ್ರ ಮಾತಿಗೆ ಬೆಲೆ ಕೊಡಬೇಕಾಯ್ತು. ಅವ್ರು ಹೇಳಿದ ಮಾತಿಗೆ ತಿರುಗು ಮಾತಾಡದೆ, ಅವ್ರು ಹೇಳಿದ ಏನು ಆದೇಶವನ್ನು ನೀಡಿದೆ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿತ್ತು, ಅದನ್ನು ಮಾಡಿದ್ದೀನಿ. ಸರ್, ಸರ್ಕಾರಿ ನೌಕರರುಗಳು ಅಂತ ಅಂದಾಗ ನಾವು ಒಮ್ಮೊಮ್ಮೆ ಒಬ್ರೊಬ್ರು ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಏನು ಸರ್ಕಾರಕ್ಕೆ ಸಂಬಳ ಬರುತ್ತೆ, ಆರಾಮಾಗಿರ್ತಾರೆ ಅಂತ. ಬಟ್ ಅವ್ರಿಗೆ ಅವರದ್ದೇ ಆದಂಥ ಸಮಸ್ಯೆಗಳಿಗಿರುತ್ತೆ. ಅದು ಅವರು ಪರವಾಗಿ ಧ್ವನಿ ಎತ್ತುವಂಥ ಒಂದು ದೊಡ್ಡ ಧ್ವನಿ ಬೇಕಾಗಿರತ್ತೆ. ಅದನ್ನು ನೀವು ಮಾಡಿದ್ರಿ, ಹತ್ತಿರದಿಂದ ಸರ್ಕಾರಿ ನೌಕರರನ್ನು ನೋಡಿದ್ದೀರಾ, ಜೊತೆಗೆ ಅನುಭವಿಸಿದ್ದೀರಾ ಕೂಡ. ಸೊ ಅಂಥ ಸಮಸ್ಯೆಗಳು ನಮ್ಮಲ್ಲಿ ಯಾವ ಥರ ಇದೆ ಸರ್? ಇನ್ನು ಏನೆಲ್ಲ ಮಾಡಬೇಕು? ನೋಡಿ, ಸರ್ಕಾರಿ ನೌಕರರು ಅಂದರೆ ಎಲ್ಲರೂ ಉತ್ತಮವಾದ ವಾತಾವರಣದಲ್ಲಿರ್ತಾರೆ, ಉತ್ತಮವಾದ ಇಲಾಖೆಯಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಈ ಸ್ಕೂಲು ಕಾಲೇಜಲ್ಲಿ ಮಾಡ್ತಕ್ಕಂಥ ಟೀಚಿಂಗ್ ಪ್ರೊಫೆಷನಲ್ ಇರ್ತಾರೆ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ಲಿರ್ತಕ್ಕಂಥ ವಾತಾವರಣನೇ ಬೇರೆ, RTO ಇಲಾಖೆಯಲ್ಲಿರ್ತಕ್ಕಂಥ ವಾತಾವರಣ ಬೇರೆ, ಕಮರ್ಷಿಯಲ್ ಟ್ಯಾಕ್ಸಲ್ಲಿರ್ತಕ್ಕಂಥ ವಾತಾವರಣನೇ ಬೇರೆ, ಇಂಜಿನಿಯರಿಂಗ್ PW ಇರ್ತಕ್ಕಂಥ ವಾತಾವರಣ ಬೇರೆ. PW ಇರ್ತಕ್ಕಂಥವ್ರು ಯಾರನ್ನು ಒತ್ತಡದಲ್ಲಿ ಕೆಲಸ ಮಾಡಬೇಕು? ರಾಜಕಾರಣಿಗಳು, ಗುತ್ತಿಗೆದಾರರು ಒತ್ತಡದಲ್ಲಿ ಕೆಲಸ ಮಾಡಬೇಕು. ಕಮರ್ಷಿಯಲ್ ಟ್ಯಾಕ್ಸ್ ಇರ್ತವರು ವರ್ತಕರ ಒತ್ತಡದಲ್ಲಿ ಕೆಲಸ ಮಾಡಬೇಕು. ಮೇಷ್ಟ್ರಿಗಳು, ವಿದ್ಯಾರ್ಥಿಗಳು ಒತ್ತಡದಲ್ಲಿ ಕೆಲಸ ಮಾಡಬೇಕು. ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ಇರ್ತದೆ. ಆದರೆ ಭಾವನೆ ಏನಿರಬೇಕು ಅಂದ್ರೆ ನೌಕರಲ್ಲಿ ನಾವು ಸೇವಾ ಭಾವನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಾತಾವರಣವನ್ನು ತಿರುಗಿಸ್ಬೇಕು. ಈಗ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಎಷ್ಟೋ ಜನ ರೈತರು ಪಾಪ ಊಟ ಮಾಡೋದು ತಿಂಡಿನ ತಿನ್ನಲ್ಲ, ತಹಸೀಲ್ದಾರ್ ಆಫೀಸ್ ಬಂದ ಒಂದು ಪಾಣಿ ಕೊಡಿ, ಮುಟೇಷನ್ ಮಾಡಿ, ಖಾತೆ ಚೇಂಜ್ ಮಾಡಿ, ನಂದು ಪೋಡಿ ಆಗಿಲ್ಲ, ಸರ್ವೆ ಆಗಿಲ್ಲ, ಇವೆಲ್ಲ ಕಾರಣಗಳಿಂದ ಬ್ಯಾಂಕಿಗೆ ಕೊಡೋಕ್ಕೆ ನಮಗೆ ಯಾವುದು ಪಾಣಿ ಇಲ್ಲ, ಇವೆಲ್ಲ ಒತ್ತಡಗಳಲ್ಲಿ ಒದ್ದಾಡ್ತಾ ಇರ್ತಾರೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ನಾವು ಮಾಡ್ತಕ್ಕಂಥ ನೌಕರು ಅರ್ಥ ಮಾಡಿಕೊಂಡು ಒಬ್ಬ ರೈತನ ಪದೇ ಪದೇ ಸುತ್ತಿಸಬಾರ್ದು, ಅವ್ನು ಕೆಲಸ ಮಾಡಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿಯಾದರೆ ಅದೇ ಸೇವಾ ಭಾವನೆ. ಅದನ್ನು ಬಿಟ್ಬಿಟ್ಟು ಒಬ್ಬ ರೈತನ ಅತ್ಸರಿಸೋದು, ಅವ್ನು ಮಾಡೋ ಕೆಲಸನೂ ಹಾಳು ಮಾಡ್ದಂಗೆ ಆಗ್ತದೆ. ಅವನಿಗೆ ಆರ್ಥಿಕವಾಗಿ ನಾವು ದಿವಸ ಅವನ ಖರ್ಚುಗಳು ಜಾಸ್ತಿ ಆಗ್ತದೆ. ನಾವೇ ಆರ್ಥಿಕವಾದ ಹೊರೆ ಅವನ ಮೇಲೆ ಬೀಳೋ ಥರ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕಠಿಣವಾದ ಕ್ರಮ, ನಮ್ಮ ಕೃಷ್ಣ ಬೈರೇಗೌಡರು ಸಹ ಈ ಕಠಿಣವಾದ ಕ್ರಮಗಳನ್ನ ತಗೊಂಡಿದ್ದಾರೆ. ಇದು ರೈತರಿಗೆ ಅನುಕೂಲ ಆಗ್ತದೆ. ಹೀಗಾಗಿ ಈ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸೇವಾ ಭಾವನೆಯಿಂದ ಕೆಲಸ ಮಾಡಬೇಕು. ಕೆಲಸವನ್ನು ಕೊಡ್ತಕ್ಕಂಥದ್ದು ಏನು ಎಲ್ಲರಿಗೂ ಸರ್ಕಾರಿ ನೌಕರಿನ ಕೊಡೋಕ್ಕಾಗಲ್ಲ. ಎಷ್ಟು ಅಧಿಕಾರಿಗಳನ್ನ ತೊಗೊಳ್ಬೇಕು ಸರ್ಕಾರದ ಅಷ್ಟನ್ನೇ ತೊಗೊಳ್ಲಿಕ್ಕಾಗೋದು. ಆದರೆ ಇತ್ತೀಚೆಗೆ ನಮಗೆ ನಿರುದ್ಯೋಗ ಜಾಸ್ತಿ ಆಗಿದೆ. ಅದಕ್ಕೆ ಕೈಗಾರಿಕೆಗಳನ್ನ ಮತ್ತೊಂದು ಉತ್ತಮ ಮಟ್ಟದ ಶುರು ಮಾಡಿ ಅವ್ರ ಉದ್ಯೋಗ ಅವಕಾಶನ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗ್ತದೆ. ಈ ಕೋವಿಡ್ ಬಂದಾಗ ಸುಮಾರು ಜನ ಕೆಲಸ ಕಳ್ಕೊಂಡ್ರು, ಅವರಿಗೆ ರಿಹ್ಯಾಬಿಲಿಟೇಷನ್ ಆಗಲಿಲ್ಲ. ಈಗ ಹಿಂಗಾಗಿ ನಿರುದ್ಯೋಗಿ ಆದ ತಕ್ಷಣ ಏನಾಗ್ತಾರೆ, ಅಷ್ಟೆಲ್ಲ ಕಲಿತು ನಾನು ನಿರುದ್ಯೋಗ ಅಂತೇಳಿ ಡೆಸ್ಪರೇಟ್ ಆಗ್ತಾರೆ. ಅದಕ್ಕೆ ಅವಕಾಶ ಮಾಡಬಾರ್ದು. ಸರ್ಕಾರ ಒಂದು ಉತ್ತಮವಾದ ತೀರ್ಮಾನ ತಗೋಬೇಕು, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ಇಲ್ಲ ಉದ್ಯೋಗ ಕಲಿಸ್ತಕ್ಕಂಥ ಕೆಲಸ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯುವ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದ್ದು. ವಿದ್ಯಾರ್ಥಿಗಳ ಪಾಪ ಅವ್ರಿಗೆ ಹಣ ಇಲ್ಲದಲ್ಲೇ, ಅರ್ಜಿ ಹಾಕೋಕ್ಕೂ ಹಣ ಇಲ್ಲದಲ್ಲೇ ಒದ್ದಾಡ್ತಾ ಇದ್ದಾರೆ ನಮ್ಮ ನಿರುದ್ಯೋಗಿ ಯುವಕರು.
ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಇದು ಸಮಾಜಮುಖಿಯಾದ ಕಾರ್ಯಕ್ರಮಗಳು. ನಾವು ಅನ್ಕೋತೀವಿ ಏನು ಯುವ ನಿಧಿ ಅಂತ, ಅದರ ಅವಶ್ಯಕತೆ ಏನಿದೆ ಅಂತೇಳಿ ಆ ನಿರುದ್ಯೋಗಿ ಆದಂಥ ಒಬ್ಬ ಯುವಕನಿಗೆ ಗೊತ್ತಿರ್ತದೆ, ಪಾಪ ಮತ್ತು ಯುವತಿ ಇರ್ಬೋದು, ಯುವಕ ಇರ್ಬೋದು, ಅವ್ರಿಗೆ ಗೊತ್ತಿರ್ತದೆ ಅದರ ಕಷ್ಟ ಏನು ಅಂತ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್, ಇತ್ತೀಚೆಗೆ ಈ ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಎಕ್ಸಾಮ್ ಬರೆಯೋದು, ಒಂದು ಪರೀಕ್ಷೆನ ಪಾಸ್ ಮಾಡಬೇಕು ಅಂತ ಅಂದಾಗ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅದೊಂಥರ ಒತ್ತಡದಲ್ಲಿ ಇರ್ತಾರೆ ಅಂತ. ಅದರ ಜೊತೆಗೆ ಪಾರದರ್ಶಕವಾಗಿ ಎಕ್ಸಾಮ್ ಬರೀಬೇಕು. ಕೆಲವೊಂದಷ್ಟು ಕಡೆಯಲ್ಲಿ ಸಮಸ್ಯೆಗಳಾಗಿದ್ದು ಇದೆ, ಹಗರಣಗಳಾಗಿದ್ದು ಕೂಡ ಇದೆ. ನಿಮ್ಗೆ ಅನ್ಸುತ್ತೆ ಸುಧಾರಣೆಗಳ ಆಗಬೇಕು ಈ ಇಲಾಖೆಯಲ್ಲಿ, ಅಥವಾ ಇನ್ನೊಂದಷ್ಟು ಮಹತ್ವದ ಯೋಜನೆಗಳು ಕೂಡ ಅವಶ್ಯಕತೆ ಇದೆ, ಅಥವಾ ಇರೋದನ್ನ ಕ್ಲೀನ್ ಆಗಿ ರೀಚ್ ಮಾಡಬೇಕು? ಆ ಥರ ಈಗ ಮೊದಲು ಏನಾಗ್ತಿತ್ತು, ನಾವೆಲ್ಲ ಸರ್ಕಾರಿ ಸೇವೆ ಬರುವಂಥ ಸಂದರ್ಭದಲ್ಲಿ KPSC ಮೂಲಕ ಅರ್ಜಿ ಕರಿತಿದ್ರು, ಸದಸ್ಯಗಳು ಎಕ್ಸ್ಪರ್ಟ್ಸ್ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ರು, ಯಾರಿಗೆ ಅವಶ್ಯಕತೆ ಇದೆ ಅವನ ಪರ್ಸೆಂಟೇಜ್ ಇದೆ ಅಂತ ನೋಡಿ ಆಯ್ಕೆ ಮಾಡ್ತಿದ್ರು. ಇತ್ತೀಚಿನ ದಿನಗಳೇನಿದೆ ಎಲ್ಲ ಆನ್ಲೈನ್ ಸಿಸ್ಟಮ್ ಮಾಡಿದ್ರು. ಆನ್ಲೈನ್ ಸಿಸ್ಟಮ್ನಲ್ಲಿ ಒಬ್ಬ ಮನುಷ್ಯನ ಟ್ಯಾಲೆಂಟು ಬರೆಯೋದ್ರ ಮೇಲೆ ಕಂಡುಹಿಡಿಯೋಕ್ಕಾಗಲ್ಲ. ಅದನ್ನು ಭೌತಿಕವಾಗಿ ನೋಡಿದಾಗ, ಅವನ ಟ್ಯಾಲೆಂಟ್ ನೋಡಿದಾಗ, ಅವನ 4 ಪ್ರಶ್ನೆ ಮಾಡಿದಾಗ ಅವನಿಗೆ ಏನಿದೆ, ಧೈರ್ಯ ಇದೆಯಾ, ಜನಗಳ ಸೇವೆ ಮಾಡೋ ಭಾವನೆ ಇದೆಯಾ, ಆ ಸೇವೆ ಮಾಡೋ ಭಾವನೆಯಲ್ಲಿ ಇವನು ಒಂದು ಉದ್ಯೋಗ ಕೊಟ್ಟರು ಮಾಡ್ತಾನ, ಇದೆಲ್ಲ ಜಡ್ಜ್ ಮಾಡಿ ಮಾಡಬೇಕು. ಬಟ್ ಏನು ಅಂತ ಅಂದರೆ ಈ ಅನೇಕ ದೂರುಗಳು ಬರ್ತವೆ ಅಂತೇಳಿ ಏನು ಮಾಡಿದ್ರು, ಯಾಂತ್ರಿಕವಾದ ಸ್ಥಿತಿಯಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಕೊಟ್ಟು ಟಿಕ್ ಮಾಡಿ ಅಂತ ಕಣ್ಣು ಮುಚ್ಕೊಂಡು ದೇವ್ರ ಹೆಸರು ಟಿಕ್ ಮಾಡಿದ್ರು ಕೆಲವು ಸರಿ ಸಿಕ್ಕಾಗೋದು, ಅದು ಪ್ರಯೋಜನ ಆಗಲ್ಲ. ನನ್ನ ಸಲಹೆ ಏನಂದ್ರೆ, ನಾನೊಬ್ಬ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷನಾಗಿ, ರಾಜ್ಯಾಧ್ಯಕ್ಷನಾಗಿ ಹೇಳೋದಂದರೆ, ಆ ಇಲಾಖೆಯ ಮುಖ್ಯಸ್ಥರುಗಳ ಮೂಲಕ ಕಮಿಟಿಗಳನ್ನು ಮಾಡಿ ಎಕ್ಸ್ಪರ್ಟ್ಗಳ ಮೂಲಕ ಅವ್ರನ್ನ ಇಂಟರ್ವ್ಯೂ ಮೂಲಕ ಆ ಇಲಾಖೆಗೆ ಅಪಾಯಿಂಟ್ಮೆಂಟ್ ಮಾಡಿದರೆ ಅದೊಂದು ಎಫಿಷಿಯನ್ಸಿ, ಆ ಇಲಾಖೆ ಒಂದು ಡೈನಮಿಕ್ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಮಾಡ್ತಾ ಇರೋ ಸಿಸ್ಟಮು ಸರಿ ಇಲ್ಲ. ಅದು ಯಾಕೆಂತಂದರೆ, ನೀವು IAS, IPS, IRS ಮಾಡಿ, ಈಗ ನೀವು FDCಗೂ ಮಾಡ್ತೀರಿ, ಸಣ್ಣ ಪುಟ್ಟ ಕ್ಲಾಸ್ 3 ಪೋಸ್ಟ್ಗೆ ಮಾಡ್ತೀರಿ, ಇದೆಲ್ಲ ಪ್ರಯೋಜನ ಆಗಲ್ಲ. ಇದನ್ನ ಏನು ಮಾಡ್ತಾರೆ, ಸುಮ್ಮನೆ ಕೋರ್ಟ್ಗೆ ಹೋಗ್ತಾರೆ, ಲಿಟಿಗೇಷನ್ ಬರ್ತವೆ ಅನ್ನೋ ಉದ್ದೇಶದಿಂದ ಹೊರೆಯನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮಾಡೋದು ಸುಮಾರು ಜನ ಗ್ರಾಮೀಣ ಭಾಗದವರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಅದನ್ನು ಮಾಡಬಾರ್ದು. ನಾನು ಮುಖ್ಯಮಂತ್ರಿ ಮೂಲಕ ಮನವಿ ಮಾಡೋದೇನೆಂದರೆ, ಇದನ್ನು ಆ ಇಲಾಖೆಯ ವತಿಯಿಂದ ಮುಖ್ಯಸ್ಥರುಗಳ ಮೂಲಕ ಒಂದು ನೇಮಕಾತಿ ಸಮಿತಿಯನ್ನು ಮಾಡಿ, ನೇಮಕಾತಿ ಸಮಿತಿ ಸದಸ್ಯರನ್ನಾಕಿ ಅಲ್ಲಿ ಇಂಟರ್ವ್ಯೂನ ಕರೆದು ಆಯ್ಕೆ ಮಾಡ್ತಕ್ಕಂಥದ್ದು, ಗುಣಮಟ್ಟದ ಆಯ್ಕೆ ಮಾಡ್ತಕ್ಕಂಥದ್ದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀನಿ. ಓಕೆ ಸರ್, ನೀವು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದರೆ, ನಾವು ಯಾವುದಾದ್ರೂ ಒಂದು ಅಧ್ಯಕ್ಷತೆಯನ್ನು ವಹಿಸ್ತೀವಿ ಅಥವಾ ಒಂದು ಜವಾಬ್ದಾರಿಯನ್ನು ವಹಿಸ್ತೀವಿ, ಒಂದು ಸಂಪೂರ್ಣವಾದಂಥ ಇಲಾಖೆಯ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅಂತ ಅಂದಾಗ ಸಹಜವಾಗಿ ಒತ್ತಡ ಅನ್ನೋದು ಇರುತ್ತೆ, ಒಂದಷ್ಟು ಸವಾಲುಗಳು ಕೂಡ ಎದುರಾಗತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಸವಾಲುಗಳು ಆಗಿತ್ತಾ ಸರ್? ಸವಾಲುಗಳನ್ನು ಎದುರಿಸಿದ್ರ, ಕಷ್ಟದ ಪರಿಸ್ಥಿತಿ ಅಥವಾ ಈ ಸಂದರ್ಭವನ್ನು ನಾನು ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಆ ಥರದ್ದೇನಾದರೂ ಇತ್ತ ಸರ್ ಅಂತ? ಇತ್ತಿತ್ತು. ಏಕೆಂದರೆ ಈಗ 7,83,000 ಸರ್ಕಾರಿ ನೌಕರು ಇರ್ತಾರಲ್ಲ, ಅವರು ಕೆಲವು ಸಾರಿ ರಿಟೈರ್ಮೆಂಟ್ ಆಗ್ತಾರೆ, ಅವ್ರ ಮಕ್ಕಳುಗಳಿರ್ತವೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಇರೋದಿಲ್ಲ. ಈ ನಿಟ್ಟಿನಲ್ಲಿ ನಾನೇನು ಮಾಡಿದೆ, ಈ 6th ಪೇ ಕಮಿಷನ್ ಆದ ನಂತರ ಆರ್ಥಿಕವಾಗಿ ಏನೇ ಸಬಲವಾದರೂ ಸಹ ಈ ಕೆಲವು ಸಾರಿ ನಾನು ಆಗ ಶ್ರೀನಿವಾಸ್ ಪ್ರಸಾದ್ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದರು. ನಾನೇನು ಮಾಡಿದೆ, ಬೆಂಗಳೂರಿನಲ್ಲಿ ಸರ್ಕಾರಿ ಜಾಗ ಇತ್ತು, 100 ಎಕರೆ ಜಾಗನ ಕೊಡಿ ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ. ನಾವು ಸರ್ಕಾರಿ ನೌಕರ ಸಂಘದ ವತಿಯಿಂದ ಅವರ ಸಂಬಳದಲ್ಲಿ ಒಂದೊಂದು ದಿವಸದ ಸಂಬಳ ಕಟ್ ಮಾಡಿಸಿ ಒಂದು ಮೆಡಿಕಲ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಸೆಂಟ್ರಲ್ ಸ್ಕೂಲು ಮಾಡಿ, ಒಂದು ಗ್ರೂಪ್ ಹೌಸಿಂಗ್ ಮಾಡಿ ನೌಕರರಿಗೆ ಒಂದು ರಿಹ್ಯಾಬಿಲಿಟೇಷನ್ ಮಾಡೋದು. ಕೆಲವರು ರಿಟೈರ್ಡ್ ಆದವ್ರಿಗೆ ಅವಶ್ಯಕತೆ ಇರ್ತದೆ, ಅವ್ರ ಟ್ಯಾಲೆಂಟ್, ಅವ್ರ ಎಫಿಷಿಯನ್ಸಿನ ಉಪಯೋಗಿಸ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡೋಣ ಅಂತೇಳಿ ಮಾಡಿದ್ವಿ. ಆಗ ಶ್ರೀನಿವಾಸ್ ಪ್ರಸಾದ್ ಅವರು 100 ಎಕರೆ ಜಮೀನನ್ನು ಕ್ಯಾಬಿನೆಟ್ವರೆಗೆ ತೊಗೊಂಡೋದ್ರು. ಅಷ್ಟೊತ್ತಿಗೆ ನಾನು ಚುನಾವಣೆಗೆ ಬರಲಾಗಿ ಅದಲ್ಲಿಗೆ ಕಟ್ತಾ ನಿಂತೋಯ್ತು. ಇತ್ತೀಚೆಗೆ ಅದಾದ್ಮೇಲೆ ಬಂದಂಥ ಅಧ್ಯಕ್ಷರು ಅದು ಅವ್ರಿಗೆ ಪಾಪ ಅವರವರ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ಆಗಲಿ, ಈಗ ನೋಡಿ ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯರು ಈ NPS ಇಂದ ತೆಗೆದು OPS ಸ್ಕೀಮ್ ಮಾಡಿದ್ರು, ಸರ್ಕಾರಿ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ. ಆದರೆ ಅದನ್ನು 2006ರಿಂದ ಆಚೆಗೆ ಏನು ಮಾಡಿದ್ದಾರೆ, ಅದನ್ನ ಪೂರ್ಣ ಪ್ರಮಾಣ NPSನೇ ಮಾಡ್ಬೇಕದನ್ನ. ಈ OPSನ ತೆಗೆದು NPSನ ತೆಗೆದು ಕಂಪ್ಲೀಟ್ OPS ಮಾಡಿದರೆ ಅವರಿಗೆ, ಈ ನೌಕರರಿಗೆ ಒಂದು ಶ್ಯೂರಿಟಿ, ನಾನು ರಿಟೈರ್ಡ್ ಆದಾಗ ನಾನು ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ನನ್ನ ಹಣ ನನಗೆ ಸಿಗ್ತದೆ. ಈಗಿರೋ OPSನಲ್ಲಿ ಶೇರ್, ಅದಕ್ಕೆಲ್ಲ ಶೇರ್ಗೆ ಬಂಡವಾಳ ಹಾಕಿ, ಶೇರ್ ಮಾರ್ಕೆಟಲ್ಲಿ ಬಂಡವಾಳ ಹಾಕಿದ್ರೆ ಲಾಭ ಬರುತ್ತೆ, ಇರೋ ದುಡ್ಡು ಅವನು ಇರೋ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡ್ಡು ಜೀರೋ ಆಗ್ತದೆ ಕೆಲವು ಸಾರಿ.
ಇದೆಲ್ಲ ಅನ್ಯಾಯ ಆಗ್ತದೆ. ಇದನ್ನು ತೆಗೆದುಬಿಟ್ಟು ಈ ನಮ್ಮನ್ನು ನೌಕರರ ಹಣವನ್ನು ಜೂಜಿಗೋಸ್ಕರ ಇಡಬಾರ್ದು. ಇದನ್ನು ತೆಗಿಬೇಕು. OPS ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಅದು ಮಾಡಬೇಕು. ನೌಕರನಿಗೆ ಒಂದು ಭದ್ರತೆ, ಅದು ಆ ಭದ್ರತೆಗೋಸ್ಕರ ನಮ್ಮ ನೌಕರರು ಹೋರಾಟ ಮಾಡ್ತಿದ್ದಾರೆ. ಅದನ್ನು ನನಗೆ ಅನಿಸುತ್ತೆ ಸಿದ್ದರಾಮಯ್ಯ ಅದು ಮಾಡೇ ಮಾಡ್ತಾರೆ ಅಂತೇಳಿ ನನಗೆ ಅನಿಸುತ್ತೆ. ಅವರು ಯಾವತ್ತೂ ನೌಕರಿಗೆ ತೊಂದರೆ ಕೊಟ್ಟವ್ರಲ್ಲ. ಸ್ವಲ್ಪ ಅವರು ಕಠಿಣವಾಗಿ ನಿರ್ಧಾರಗಳು ತಗೋತಾರೆ. ಆರ್ಥಿಕ ಪರಿಸ್ಥಿತಿ, ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮಾಡ್ತಕ್ಕಂಥದ್ರಲ್ಲಿ ನಾನು ಕಂಡಂಗೆ ಅವರಂಥ ಧೀಮಂತ ನಾಯಕರು ನಾನು ನೋಡಲೇ ಇಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ನೌಕರರ ಬಗ್ಗೆ ಅಷ್ಟು ಮೃದು ಧೋರಣೆ ಹೊಂದಿದ್ದಾರೆ, ನೌಕರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತೇಳಿ ನನಗೆ ಅನಿಸಿದೆ. ಸರ್, ಎಲೆಕ್ಷನ್ಗೆ ನಿಂತಿದ್ದು ನೀವು ಮೊದಲು ನಿಂತಿದ್ದು ರೇವಣ್ಣ ಅವರ ವಿರುದ್ಧ. ಹೌದು. ರೇವಣ್ಣ ಅಂತ ಅಂದಾಗ ದೇವೇಗೌಡರ ಮಗ, ಮಾಜಿ ಪ್ರಧಾನಿಗಳ ಮಗ, ಈ ಥರದ್ದೆಲ್ಲ ಇತ್ತು. ಹಣಬಲ ಆಗಿರ್ಬೋದು ಅಥವಾ ತೋಳ್ಬಲ ಆಗಿರ್ಬೋದು, ಆ ಥರದ್ದು. ಸೊ ನಿಮಗೆ ಅವ್ರ ಎದುರುಗಡೆ ನಿಲ್ಲಬೇಕು ಅನ್ನುವಂಥ ಮಾಹಿತಿ ಸಿಕ್ಕಾಗ ಹೇಗಿತ್ತು ಸರ್? ಹೇಗೆ ತಯಾರಿ ಮಾಡ್ಕೊಂಡ್ರಿ ಅಂತ? ಏನಿಲ್ಲ, ನಾನು ಸಿದ್ದರಾಮಯ್ಯನವ್ರದ್ದು ಅಷ್ಟೇ ಧೈರ್ಯ ನನಗೆ. ಅವ್ರು ಹೋಗಿ ನಿಂತ್ಕೊಂಡು ನಾನು ಹೋಗಿ ನಿಂತ್ಕೊಂಡೆ ಅಷ್ಟೇ. ಅವರ ಮಾತಿಗೆ ಬೆಲೆ ಕೊಡ್ಬೇಕು. ಒಟ್ಟು ಏಪ್ರಿಲ್ 9ನೇ ತಾರೀಕು ನನ್ನ ರಾಜೀನಾಮೆ, ಮೇ 12ನೇ ತಾರೀಕು ಚುನಾವಣೆ. ಆ ಉಳಿದಂಥ ಏನು 20, 30, 32 ದಿವಸ ಇತ್ತು, ಅದರಲ್ಲಿ 318 ಹಳ್ಳಿ ಸುತ್ತಬೇಕು. ಆ 318 ಹಳ್ಳಿ ಸುತ್ತಿದೀವಲ್ಲ, ಆ ಜನಗಳ ನಾಡಿ ಮಿಡಿತ ಗೊತ್ತಾಗ್ತದೆ. ಇವರು ಯಾವಾಗ ಒಬ್ಬ ಎಷ್ಟೇ ಹಣಬಲ, ಎಷ್ಟೇ ರಾಜಕೀಯ ಪ್ರಭಾವ, ಎಷ್ಟೇ ಹಿನ್ನೆಲೆ ಇದ್ರೂ ಸಹ ಈ ಜನ ಬೆಂಬಲದ ಮುಂದೆ ಯಾವುದೂ ಸಹ ನಿಲ್ಲಲ್ಲ. ಜನಗಳಿಗೆ ಯಾರು ಒಳ್ಳೇದು ಮಾಡ್ತಾರೆ, ಯಾರು ತೊಂದರೆ ಕೊಡ್ತಾರೆ, ಇವೆರಡೇ ಜನ ಅಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದು. ಜನಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅನ್ನೋದರ ಪ್ರಭಾವವೇ ಇವತ್ತಿನ ಫಲಿತಾಂಶ. ನಾನು ನಿಂತಹ ಸಂದರ್ಭದಲ್ಲಿ ಸುಮಾರು 66 ಬೂತ್ಗಳಲ್ಲಿ ಇವರು ರಿಗ್ಗಿಂಗ್ ಮಾಡ್ಕೊಳ್ದೇ ಇದ್ದರೆ ಅವತ್ತೇ ರೇವಣ್ಣವ್ರು ಸೋಲ್ತಿದ್ರು. ಏನಾಗ್ತದೆ, ಅವರು ಇದ್ದಂಥ ಎಲ್ಲ ರಾಜಕೀಯ ಒಂದು ಫೋರ್ಸನ್ನು ಉಪಯೋಗಿಸ್ಕೊಂಡು ಕೆಲವು 66 ಬೂತ್ಗಳು ರಿಗ್ಗಿಂಗ್ ಮಾಡಿದರು, ಮಂತ್ರಿಗಳಾಗಿದ್ದರು, ಕೆಲವರು ಕಾಂಟ್ರಾಕ್ಟ್ ಕೊಡಿದ್ರು. ಈ ಪ್ರಭಾವ, ಒತ್ತಡ, ಹಳ್ಳಿನಲ್ಲಿ ಒಬ್ಬನ ಇಬ್ಬರು ಕಾಂಟ್ರಾಕ್ಟರ್ ಬೆಳೆಸಿರ್ತಾರೆ. ಆ ಕಾಂಟ್ರಾಕ್ಟ್ರು ಇಡೀ ಹಳ್ಳಿನಲ್ಲೆಲ್ಲ ಕಂಟ್ರೋಲ್ ಇಟ್ಕೊಂಡಿರ್ತಾನೆ. ಅಲ್ಲಿ ಓಟ್ ಹಾಕೋದ ಬಂದು ನಿಂತಿರ್ತಾನೆ. ಅವನು ಓಟ್ ಹಾಕಕ್ಕೆ ಬಂದವರು ಬೇರೆ ಅಭ್ಯರ್ಥಿಗೆ ಹಾಕ್ಬೇಕು ಅಂದ್ರೆ ಇವ್ನು ನೋಡ್ತಾನೆ, ಎಲ್ಲಿ ಗಲಾಟೆ ಮಾಡಿದ ಭಯ ಬಿದ್ದು ಓಟ್ ಹಾಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತದೆ. ಯಾವ CCTV ಹಾಕಿ ನಡೀಲಿಲ್ಲ. ಆದರೆ ಈ ಸಾರಿ ಅದರ ಪ್ರಭಾವ, ಈ ಸಾರಿ ನನಗೇನಾರ ಆ ಚುನಾವಣೆ ಸ್ಪರ್ಧೆಗೆ ಅವಕಾಶ ಮಾಡಿದಿದ್ರೆ ಅದು ಪೂರ್ಣ ಫಲಿತಾಂಶ ಸಿಗ್ತಿತ್ತು. ಹಂಗಾಗಿ ಯಾರೇ ದೊಡ್ಡವರು, ಯಾರೇ ರಾಜಕೀಯದಿಂದ ಮುಖ್ಯ ಅಲ್ಲ. ಯಾರು ಜನಕ್ಕೆ ಹತ್ತಿರವಾಗ್ತಾರೆ, ಯಾರು ಜನನ ಪ್ರೀತಿ ಮಾಡ್ತಾರೆ, ಯಾರು ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ, ಅದರ ಮೇಲೆ ಚುನಾವಣೆ ಫಲಿತಾಂಶ ಘೋಷಣೆ ಆಗ್ತದೆ. ಓಕೆ ಸರ್, ಇತ್ತೀಚಿನ ರಾಜಕಾರಣದ ಬೆಳವಣಿಗೆ ಅಥವಾ ರಾಜಕಾರಣಿಗಳನ್ನು ನೋಡಿದಾಗ ಜನಸಾಮಾನ್ಯರಿಗೆ ಅನ್ಸೋದು, ಒಂದು ಪಕ್ಷದಲ್ಲಿ ಇದ್ಕೊಂಡು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಥವಾ ಸೀಟ್ ಸಿಕ್ಕಿಲ್ಲ ಅಂತಂದರೆ ಆ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಅಲ್ಲೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ಬೇರೆ ಕಡೆ ಬರ್ತಾರೆ. ಬಟ್ ನಿಮ್ಮ ವಿಚಾರದಲ್ಲಿ ಅದು ಹಾಗಾಗಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಆ್ಯಕ್ಚುಲಿ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಬಟ್ ಆ ಸಂದರ್ಭದಲ್ಲಿ ನಿಮಗೆ ಸಿಗಲಿಲ್ಲ. ಅಂದರೂ ನಿಮ್ಮ ಬಗ್ಗೆ ಹೆಮ್ಮೆ ಅಂತ ಅನ್ಸೋದು, ಪಕ್ಷದಲ್ಲೇ ಇರಬೇಕು, ನಿಷ್ಠಾವಂತನಾಗಿರಬೇಕು ಅಂತ. ಯಾಕೆ ಹಾಗನ್ನಿಸ್ತು ಅಂತ? ನೋಡಿ, ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಎಷ್ಟೇ ಒತ್ತಡ ಇದ್ದರು, ಈ ಪಕ್ಷವನ್ನು ಸಂಘಟನೆ ಮಾಡಬೇಕು, ಈ ಪಕ್ಷವನ್ನು ಬೆಳೆಸಬೇಕು, ಈ ಪಕ್ಷವನ್ನು ಕಟ್ಟಬೇಕು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಹಗಲು ರಾತ್ರಿ ನಿದ್ದೆ ಮಾಡೋದಲ್ಲಿ ತಂದರು. ಸಿದ್ದರಾಮಯ್ಯನವರು ಹಗಲು ರಾತ್ರಿ ನಿದ್ರೆ ಮಾಡಿದ್ರೆ ಪ್ರತಿ ಹಳ್ಳಿಗಳನ್ನು, ಕ್ಷೇತ್ರಗಳನ್ನು ಸುತ್ತಿದ್ರು. ಇವರು ಜನರ ಬಗ್ಗೆ ಕಾಳಜಿ ಇದೆ. ಜನರ ಬಗ್ಗೆ ಈ ಸಿದ್ದರಾಮಯ್ಯನವರ ಒಂದು ಪ್ರಿನ್ಸಿಪಲ್ ಏನಿದೆ, ಅವ್ರದ್ದು ಸಮಾಜವಾದದಲ್ಲಿ ಸರ್ವರು ಚೆನ್ನಾಗಿರಬೇಕು, ಎಲ್ಲ ಸಮುದಾಯದವರು ಚೆನ್ನಾಗಿರಬೇಕು, ಎಲ್ಲ ಸಮುದಾಯದ ಆರ್ಥಿಕವಾಗಿ ಚೆನ್ನಾಗಿರಬೇಕು, ಯಾರು ಸಹ ಬಡವರು ಹಸ್ಕೊಂಡು ಮಲಗಬಾರ್ದು, ಒಂದು ಹೊತ್ತಿನ ಊಟವನ್ನು ಮಾಡಿ ನೆಮ್ಮದಿಯಾಗಿರಬೇಕು ಅನ್ನೋದು ಅವ್ರ ಪ್ರಿನ್ಸಿಪಾಲು. ನಾವು ಏನೇ ಮಾಡಿದರೂ ಸಹ ಜನಗಳಿಗೆ ಇಷ್ಟನ್ನು ಕೊಡ್ತಕ್ಕಂಥ ವ್ಯಕ್ತಿನ ಬಿಟ್ಟು ಅವನೊಬ್ಬನ ದೊಡ್ಡ ವ್ಯಕ್ತಿ ಆಗ್ತದೆ. ನೀವು ಮೊನ್ನೆ ನಾನೊಂದು ಯೂಟ್ಯೂಬ್ನಲ್ಲಿ ಇದೆಲ್ಲ ನೋಡಿದೆ, ನಮ್ಮ ರೇವಣ್ಣರ ಶ್ರೀಮತಿಯವರೊಂದು ಭವಾನಿಯವರು ಯಾವುದೋ ಆಕ್ಸಿಡೆಂಟ್ ಆದರೆ ನೀನು ಬಸ್ಸಿಗೆ ಸಿಕ್ಕಿ ಸಾಯಿ ಅಂತಾರೆ. ಅವ್ರು ಅಲ್ಲಿ ಗೊತ್ತಾಗ್ತಲ್ಲ ಅವ್ರು ಏನು ಜನಸೇವೆ ಮಾಡ್ತಾರೆ ಅಂತ ನೋಡಿದ್ರೆ ಗೊತ್ತಾಗಲ್ವೇ. ಆಮೇಲೆ 1.5 ಕೋಟಿ ಕಾರ್ ಅಂತಾರೆ. 1.5 ಕೋಟಿ ಕಾರ್ ಎಲ್ಲಿಂದ ಬಂತು ಅನ್ನೋದು ED ಅವರು ಬೇರೆಯವ್ರನ್ನೆಲ್ಲ ಮಾಡ್ತಾರೆ, ಇವ್ರನ್ನ ಯಾಕೆ ಮಾಡಿಲ್ಲ ಹೇಳಿ. ಅದೇ ರೀತಿ ED ಅವರು ಸುಮ್ಮನೆ ಕೂತ್ಕೊಂಡು, ಆಮೇಲೆ ಕಾರ್ತಿಕ್ ಅನ್ನೋ ಒಬ್ಬ ಡ್ರೈವರು ಅವ್ರ ಹೆಂಡ್ತಿನ ಒದ್ದು ಅಬಾರ್ಷನ್ ಆಯಿತು ಅಂತಾರೆ. ಹ್ಯೂಮನ್ ರೈಟ್ಸ್ದವ್ರು ಏನು ಮಾಡ್ತಾಯಿದ್ದಾರೆ? ಬೇರೆ ಯಾರು ಬಡಪಾಯಿಗಳು ಯಾರು ಇದ್ದರೆ ಇಮ್ಮಿಡಿಯೇಟಾಗಿ ಹೋಗಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಹ್ಯೂಮನ್ ರೈಟ್ಸನ್ನೆಲ್ಲ ಅವನ ಮೇಲೆ ಎಲ್ಲದೆಲ್ಲ ಕೇಸಾಗಿ ಹಗರಣ ಮಾಡ್ತಾರೆ.
ಇವನು ಮುಟ್ಟಲ್ಲ. ಇದು ರಾಜಕೀಯ ಒತ್ತಡವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಕುಟುಂಬ. ನಾವು ರೈತಾಪಿ ಕುಟುಂಬದಿಂದ ಬಂದವರು. ಈ ಸಮಾಜದಲ್ಲಿ, ಈ ಸೊಸೈಟಿಯಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು. ಉನ್ನತ ಮಟ್ಟದಲ್ಲಿದ್ದವರು ಯಾರೇ ಆಗಲಿ, ನೀವು ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ, ಒಂದು ಜನಸಾಮಾನ್ಯರಲ್ಲಿ ಒಂದು ಭಾವನೆ ಇವ್ರು ಒದ್ದು ಅಬಾರ್ಷನ್ ಆಗಿದೆ ಅಂತ ಒಂದು ಹೇಳಿಕೆ ಕೊಟ್ಟ ಮೇಲೆ ಅದನ್ನು ಕೇಸ್ ರಿಜಿಸ್ಟರ್ ಮಾಡಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಹ್ಯೂಮನ್ ರೈಟ್ಸ್ನ ಕರ್ತವ್ಯ. ಅದು ಮಾಡ್ತಾ ಇಲ್ಲ. ಹ್ಯೂಮನ್ ರೈಟ್ಸ್ ಇದ್ದರೆ ಏನು ಪ್ರಯೋಜನ ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ? ಇದನ್ನು ಪ್ರಶ್ನೆ ಮಾಡೋರಿಲ್ಲ. ಈ ಥರ ಆದರೆ ಜನಸಾಮಾನ್ಯದಲ್ಲಿ ಏನಾಗ್ತದೆ, ಭಾವನೆ ಇದು ತಾರತಮ್ಯ ಇದೆ ಅನ್ನೋ ಭಾವನೆ ಜನರಲ್ಲಿ ಮೂಡ್ತದೆ. ಆಗ ಜನ ರೊಚ್ಚಿಗೆಳ್ತಕ್ಕಂಥ ಸಂದರ್ಭ ಉಂಟಾಗ್ತದೆ. ಈ ಸಂದರ್ಭನೇ ರಾಜಕೀಯವಾಗಿ ಬದಲಾವಣೆಗೆ ಅವಕಾಶ ಮಾಡ್ತದೆ. ಓಕೆ, ಈಗ ಲೋಕಸಭಾ ಚುನಾವಣೆಗೆ ತಯಾರಿ ಆಗ್ತಾ ಇದೆ. ನಾನು ಕೇಳಲ್ಪಟ್ಟೆ ನೀವು ಕೂಡ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ, ಮಾನಸಿಕವಾಗಿ ಕೂಡ ಅಂತ. ಸೊ ಅಂದರೆ ಟಿಕೆಟ್ ಆಕಾಂಕ್ಷಿತರಾಗಿದ್ದೀರಾ? ಹೌದೌದು, ನಾನೊಬ್ಬ ಟಿಕೆಟ್ ಹಾಕಿದ್ದೆ. ಯಾಕೆಂದ್ರೆ ನನಗೆ ವಿಧಾನಸಭೆ ಟಿಕೆಟ್ ಕೊಟ್ಟಿಲ್ಲ. ಇದನ್ನು ಕೊಡಿ ಅಂತ ಕೇಳಿದ್ದೀನಿ. ಇದನ್ನು ಕೊಟ್ಟರೆ ಚಾಚು ತಪ್ಪದೆ ಶಿವಕುಮಾರ್ ಅವರ ಸಂಘಟನೆ ಇದೆ, ಸಿದ್ದರಾಮಯ್ಯನವರ 5 ಗ್ಯಾರಂಟಿ ಇದೆ, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ಜನಾಭಿಪ್ರಾಯ, ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಅವರು ಬಂದ ಒಂದು ಜನಗಳ ಒಂದು ಒಳ್ಳೆಯ ಭಾವನೆ ಇದೆ. ಇದೇ ನನಗೆ ಶ್ರೀರಕ್ಷೆ ಆಗ್ತದೆ. ಹಾಸನ ಲೋಕಸಭಾ ಜನರಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆಯವನು, ಬಾಗೂರು ಮಂಜೇಗೌಡ ಒಂದು ಸಹಾಯ ಮಾಡ್ಬೋದು, ಅವ್ರು ಆಯ್ಕೆ ಮಾಡ್ಬೋದು ಅನ್ನೋ ಭಾವನೆ ಇದೆ. ಕೊಟ್ಟರೆ ನಮ್ಮ ಪಕ್ಷಕ್ಕೆ ಒಂದು ಅನುಕೂಲ ಆಗ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ, ನನಗೆ ಅಂತಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹಾಸನ ಲೋಕಸಭಾ ಕ್ಷೇತ್ರ ಯಾರಿಗೆ ಕೊಟ್ಟರು ಸಹ ಫಲಿತಾಂಶ ಕಾಂಗ್ರೆಸ್ ಪರವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಓಕೆ ಸರ್, ಈಗ ಆಲ್ರೆಡಿ ನೀವು ಅಧಿಕಾರವನ್ನು ಅನುಭವಿಸಿದ್ದೀರ, ಅಂದರೆ ಸರ್ಕಾರಿ ಹುದ್ದೆಯಲ್ಲಿ ಇದ್ರಿ, ಅದಾದ ಮೇಲೆ ಒಂದಷ್ಟು ಪ್ರೀತಿ ಸಂಪಾದಿಸಿದ್ದೀರ, ಜನರ ಆಶೀರ್ವಾದ ಕೂಡ ಇದೆ. ಅಧಿಕಾರ ಅನ್ನೋದು ಬೇಕು, ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಬೋದು. ಲೋಕಸಭಾ ಚುನಾವಣೆಯಲ್ಲಿ ನಿಂತು ಗೆದ್ದಾಗ ಒಂದು ಅಧಿಕಾರ ಬರುತ್ತೆ, ಅದರಿಂದ ಕ್ಷೇತ್ರಕ್ಕೆ ಇನ್ನೊಂದಷ್ಟು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನ ಹೇಗೆ ಅಂತ ನೋಡಿ. ಅಧಿಕಾರ ಅಂದರೆ 2 ರೀತಿ ಇದೆ. ಕೊಟ್ಟಂಥ ಸಂದರ್ಭ, ಕೊಟ್ಟಂಥ ಅಧಿಕಾರವನ್ನು ಜನರಿಗೆ ಸೇವೆ ಮಾಡಲಿಕ್ಕೆ, ಜನರಿಗೆ ಅನುಕೂಲ ಮಾಡಲಿಕ್ಕೆ, ಜನರ ಭಾವನೆಗಳನ್ನು ಪೂರೈಸಲಿಕ್ಕೆ, ಜನರ ಕಷ್ಟ ಸುಖಗಳನ್ನ ಪರಿಹಾರ ಮಾಡಲಿಕ್ಕೆ ಉಪಯೋಗಿಸೋಂಥದ್ದು ಜನ ನಾಯಕನ ಒಂದು ಅಭಿಪ್ರಾಯ ಆಗ್ತದೆ. ಕೊಟ್ಟಂಥ ಅಧಿಕಾರವನ್ನು ನೀನು ಬಸ್ಸಿಗೆ ಸಿಕ್ಸಾಯಿ, ನೀನು ಅವನು ಒದ್ದು ಅಬಾರ್ಷನ್ ಮಾಡಿಸಿದೆ, ಅವನು ನಂದು ಇಷ್ಟು ಹೇಳ್ತಾರೆ, ಈ ಅಧಿಕಾರ ಬೇರೆ ಆಗ್ತದೆ. ಜನರಿಗೆ ಬೇಕಾಗಿರೋದು ಕಷ್ಟದಲ್ಲಿರ್ತಕ್ಕಂಥವನು, ಅವನು ಸಂಕಷ್ಟದಲ್ಲಿರ್ತಕ್ಕಂಥವನ್ನ ಕಣ್ಣಿನ ನೀರನ್ನು ಒರೆಸ್ತಕ್ಕಂಥ ನಾಯಕನ ಆಯ್ಕೆ ಮಾಡ್ತಕ್ಕಂಥದ್ದು ಏನಿರ್ತದೆ, ಆ ಅಧಿಕಾರ ಬೇರೆ. ಆ ಅಧಿಕಾರ ಜನರ ಭಾವನೆಗೆ ಒಳಪಟ್ಟಿರ್ತದೆ, ಜನರ ಸಂಕಷ್ಟಗಳನ್ನು ಪೂರೈಸಲಿಕ್ಕೆ ಅನುಕೂಲ ಆಗ್ತದೆ. ಆ ಭಾವನೆ ಆ ನಾಯಕನಾದವನಿಗೆ ಅಂಥವನಿಗೆ ಇರಬೇಕಾಗ್ತದೆ. ದರ್ಬಾರು ಮಾಡೋದಕ್ಕಲ್ಲ. ನೀವು ಮೊನ್ನೆ ದೇವರಾಜೇಗೌಡ ಅಂತ ಒಬ್ಬ ಅಡ್ವೊಕೇಟ್ರು ನಿಮ್ಗೆ ಹೇಳಿದರು, ಈಗ ನಾನು ಎಲ್ಲ ಮಾಧ್ಯಮಗಳು ನೋಡಿದ್ದೀನಿ. ಅದಕ್ಕೆ ಉತ್ತರವನ್ನು ಹೇಳೋಕ್ಕಾಗಲಿಲ್ಲ ರೇವಣ್ಣರ ಕೈಯಲ್ಲಿ. ಎಲ್ಲ ಮಾಧ್ಯಮಗಳಿಗೆ ಸ್ಟೇ ತೊಗೊಂಡಿದ್ದಾರೆ ಅಂತ. ಸ್ಟೇ ತೊಗೊಳ್ಳದೇ ಇದ್ದರೆ ನಿನ್ನ NR ಸರ್ಕಲ್ ಎಡಿಲ್ಲ ಕಲರ್ ತೋರಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ಉತ್ತರ ಹೇಳೋಕ್ಕಾಗಲಿಲ್ಲ. ಅಂಥವ್ರಿಗೆ ಅಧಿಕಾರ ಕೊಟ್ಟು ಪ್ರಯೋಜನ ಏನಿದೆ? ನಿಮಗೆ ಅಂದರೆ ಅನಿಸುತ್ತೆ ಸರ್, ಅಂದರೆ ಇದನ್ನು ನೀವು ಬಿಲೀವ್ ಮಾಡ್ತೀರಾ? ಅಧಿಕಾರ ಅನ್ನೋದನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಅಥವಾ ಪ್ರಾಬಲ್ಯ ಅನ್ನೋದು ಇದ್ದರೆ ಅವರ ಈ ದರ್ಪ ಅನ್ನೋದು ಅಮಲಿ ಇರುತ್ತೆ ಅಂತ ಹೇಳ್ತಾರೆ. ಇದನ್ನು ನೀವು ಬಿಲೀವ್ ಮಾಡ್ತೀರಾ? ನೋಡಿ, ಅದನ್ನು ಅಧಿಕಾರ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋಂಥ ರೀತಿ ಬದಲಾವಣೆ ಆಗಿರ್ತದೆ. ಕೆಲವರು ಈ ಅಧಿಕಾರವನ್ನು ಬಡವರ ಕಣ್ಣೀರು ಒರೆಸ್ಲಿಕ್ಕೆ ಉಪಯೋಗಿಸ್ತಾರೆ, ಕೆಲವರು ಅಧಿಕಾರವನ್ನು ಅವರ ಅನಿಸಿಕೆಗಳಿಗೆ ಉಪಯೋಗಿಸ್ಕೊತಾರೆ. 2 ವ್ಯತ್ಯಾಸ ಇರೋದು. ಆದರೆ ಜನ ಇದು 2 ನೋಡ್ತಾ ಇರ್ತಾರೆ. ಈ ನೋಡಿ ಒಂದು ಕೊಟ್ಟಂಥ ಅಧಿಕಾರನ ಮುಂದೆ ತೆಗೆಯುವಂಥ ಕೆಲಸನೂ ಅವ್ರು ಮಾಡ್ತಾರೆ. ಓಕೆ, ಬಾಗೂರು ಮಂಜೇಗೌಡರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಸಿಕ್ತು ಅಂತಂದರೆ ಏನೆಲ್ಲ ಬದಲಾವಣೆಯನ್ನು ತರ್ತಾರೆ? ಜನ ಏನು ನಿರೀಕ್ಷೆ ಇಟ್ಕೋಬಹುದು ಅಂತ ನೋಡಿ. ಹಾಸನ ಲೋಕಸಭಾ ಕ್ಷೇತ್ರ ಸಾಮಾಜಿಕವಾಗಿರ್ಬೋದು, ಭೌಗೋಳಿಕವಾಗಿರ್ಬೋದು, ಇದು ಒಂದು ಮಲೆನಾಡು, ಅರೆಮಲೆನಾಡು, ಬಯಲು ಸೀಮೆ ಒಳಗೊಂಡಂಥ ಕ್ಷೇತ್ರ. ಸಮಸ್ತ ಕಲೆಗಳಿಗೆ ಸೇರಿದಂಥ ಕ್ಷೇತ್ರ. ಹಳೇಬೀಡು, ಬೇಲೂರು ಶಿಲ್ಪಕಲೆಗೆ ಪ್ರಸಿದ್ಧವಂಥ ಕ್ಷೇತ್ರ. ಶ್ರವಣಬೆಳಗೊಳ, ಗೊಮ್ಮಟೇಶ್ವರ ಭಾಳ ಸುಪ್ರಸಿದ್ಧವಾದಂಥ ರಾಷ್ಟ್ರಾದ್ಯಂತ ಪ್ರಸಿದ್ಧವಾದಂಥ ಕ್ಷೇತ್ರ. ಸಕಲೇಶ್ಪುರ, ಬೇಲೂರು ಮಲೆನಾಡು ಕ್ಷೇತ್ರ. ಎಲ್ಲ ಕ್ಷೇತ್ರಕ್ಕೆ ಸಂಬಂಧಕ್ಕಿಂತ ಇದು ವಿಚಿತ್ರವಾದ ಒಂದು ವಿಶೇಷವಾದ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ, ಹೆಚ್ಚು ಪ್ರವಾಸಿಗರನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ. ಇಲ್ಲಿ
ಹೆಚ್ಚು ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು. ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು, ಕೈಗಾರಿಕೆಗೂ ಒತ್ತನ್ನು ಕೊಡಬೇಕು. ಅದೇ ರೀತಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ತಾಂತ್ರಿಕ ವಿದ್ಯಾಭ್ಯಾಸ ಇರ್ಬೋದು, ಕೈಗಾರಿಕಾ ವಿದ್ಯಾಭ್ಯಾಸಗಳಿರ್ಬೋದು, ಯಾವುದೇ ಇರಲಿ, ಈ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಾತಾವರಣ ಸೂಟ್ ಆಗಿರೋದ್ರಿಂದ ಈ ಸೆಕ್ಟರ್ನಲ್ಲಿ, ಈ ವಿಭಾಗಗಳಲ್ಲಿ ಕೈಗಾರಿಕೆ, ವಿದ್ಯಾಭ್ಯಾಸ, ಪ್ರವಾಸೋದ್ಯಮ ಇವು ಮೂರಕ್ಕೂ ಹೆಚ್ಚು ಒತ್ತು ಕೊಟ್ಟರೆ ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಒಂದು ಉತ್ತಮವಾದ ವಾತಾವರಣ ಇದೆ. ಏಕೆಂದರೆ ಅಷ್ಟು ಭೌಗೋಳಿಕ ಹಿನ್ನೆಲೆ ಇದೆ. ಎಜುಕೇಷನ್ಗೂ ಚೆನ್ನಾಗಿದೆ, ಪ್ರವಾಸೋದ್ಯಮಕ್ಕೂ ಚೆನ್ನಾಗಿದೆ, ಕೈಗಾರಿಕೆ ಬೆಳವಣಿಗೆಗೂ ಚೆನ್ನಾಗಿದೆ. ಇನ್ನು ಮಂಗಳೂರು ಆ ಕಡೆ ಬಂದರಿದೆ, ಅದು ಡ್ರೈ ಯಾರ್ಡ್ಸು, ಅಲ್ಲಿ ಹಾರ್ಬರ್ ಇಂಪ್ರೂವ್ಮೆಂಟ್ ಆಯ್ತಂದರೆ ಆ ಹೈವೇ ಕಂಪ್ಲೀಟ್ ಬೆಂಗಳೂರಿಗೂ ಒಂದೇ ಥ್ರೂ ಹಾಸನ ಪಾಸ್ ಆಗೋದ್ರಿಂದ ಅನೇಕ ಕೈಗಾರಿಕೆಗಳು ಮತ್ತು ಟ್ರಾನ್ಸ್ಪೋರ್ಟೇಷನ್ನು, ಲಾಜಿಸ್ಟಿಕ್ಸು ಎಲ್ಲವಕ್ಕೂ ಅನುಕೂಲ ಆಗ್ತದೆ. ಈ ಕೈಗಾರಿಕೆ ಬೆಳವಣಿಗೆ ಜಾಸ್ತಿ ಆದಷ್ಟು, ಆಮೇಲೆ ಪ್ರವಾಸೋದ್ಯಮ ಬೆಳವಣಿಗೆ ಜಾಸ್ತಿ ಆದಷ್ಟು ಜಿಲ್ಲೆಯ ಅಭಿವೃದ್ಧಿ ಜಾಸ್ತಿ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಇರೋರಿಗೆ ಉದ್ಯೋಗದ ಅವಕಾಶ ಜಾಸ್ತಿ ಆಗ್ತದೆ. ಹೀಗಾಗಿ ಇದನ್ನು ಡೆವಲಪ್, ಈ ಒಂದು ಕಾನ್ಸೆಪ್ಟ್ ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ, ಲೋಕಸಭಾ ಕ್ಷೇತ್ರದ ಸಂಸದರಾದಂಥವರು ಮಾಡಬೇಕಾಗಿರೋದು ವಿದ್ಯಾಭ್ಯಾಸ ಸಂಸ್ಥೆಗಳಿಗೆ ಹೆಚ್ಚಿನ ಅವಕಾಶವನ್ನು ನೀಡಬೇಕು, ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ಅದೇ ಕೈಗಾರಿಕೆಗೂ ಸಹ ಹೆಚ್ಚಿನ ಒತ್ತನ್ನು ಕೊಡಬೇಕು. ಇವೆಲ್ಲನೂ ಕೊಟ್ಟಾಗ ಆ ಕ್ಷೇತ್ರ ಸಮಸ್ತವಾಗಿ ಆರ್ಥಿಕವಾಗಿ ಅಭಿವೃದ್ಧಿನ ಹೊಂದಲಿಕ್ಕೆ ಈಸಿ ಆಗ್ತದೆ. ಓಕೆ, ಈಗ ನಾವು ಹಾಸನ ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ನಾವು ಹೋಲ್ ಆಗಿ ನೋಡಿದಾಗ ಯಾವಾಗಲೂ ನಾವು ಹಾಸನ ಕ್ಷೇತ್ರವನ್ನು ರಣಕಣ ಅಂತ ಕರಿತೀವಿ, ಅಥವಾ ಜಿದ್ದಿನ ಕಣ ಅಂತ ನಾವು ಅದನ್ನು ಕರಿತೀವಿ. ಈ ಬಾರಿ JDSನವರು ಮೈತ್ರಿ ಮಾಡ್ಕೊಂಡಿದ್ದಾರೆ BJPಯವ್ರ ಜೊತೆಗೆ. ನಾವು ಮಂಜೇಗೌಡ್ರನ್ನ ನೋಡೋದಾದರೆ ಈ ಹಿಂದೆಯಿಂದಲೂ ಕೂಡ ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಜನರ ಜೊತೆಗೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡಿದ್ದೀರಾ. ಅವ್ರಿಗೇನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾಗಿತ್ತು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ನೊಂದಾಗ ಅವ್ರ ಪರವಾಗಿ ನಿಂತಿದ್ದೀರಾ, ಕುಂದು ಹೋದಾಗ ಅವ್ರ ಜೊತೆಗೆ ನಿಂತಿದ್ದೀರಾ, ದೇವಸ್ಥಾನಗಳು ನಿರ್ಮಾಣ ಮಾಡಿದ್ದೀರಾ, ಕರೋನಾ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದಿದ್ದೀರಾ. ಸೊ ಇದನ್ನೆಲ್ಲ ನೋಡಿದಾಗ ಹೇಗಿರುತ್ತೆ ಈ ಬಾರಿಯ ರಣಕಣ ಅಂತ ಅನ್ಸುತ್ತೆ ಅಂತ? ಈ ಬಾರಿಯ ರಣಕಣ ನಿಮಗೆ ಗೊತ್ತಿದೆಯಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ. ಅಲ್ಲಿ ಈಗಾಗಲೇ BJPಯವರೊಟ್ಟಿಗೆ ಮೈತ್ರಿಯನ್ನು ಮಾಡಿಕೊಂಡಂಥ JDS ಪಕ್ಷ. ಯಾಕೆಂದರೆ ಹಾಸನದಲ್ಲಿ JDS, BJP, ಕಾಂಗ್ರೆಸ್ 3 ಪಕ್ಷಗಳು ಸಮಬಲ ಇದೆ. ಈ JDSನವರು BJPಯವರೊಂದಿಗೆ ಏನು ಕೋಮುವಾದಿ ಪಕ್ಷ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೋ ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಏಕೆಂದರೆ ಸರ್ವ ಜನಾಂಗ ಹಾಸನ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಆ ಸಮುದಾಯಗಳು ಯಾರು ಉತ್ತಮರು, ಯಾವ ಪಕ್ಷ ಉತ್ತಮ ಇದೆ, ಯಾವ ಪಕ್ಷ ಸಮಸ್ತ ಜನಾಂಗವನ್ನು ಕಾಪಾಡಲಿಕ್ಕೆ ತಯಾರಿದೆ ಅನ್ನೋ ತೀರ್ಮಾನವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಳ್ತಾರೆ. ಓಕೆ, ಹಾಸನ ಅಂತ ಬಂದಾಗ ಸರ್, ನಾವು ಒಕ್ಕಲಿಗ ಮತಗಳು ನಿರ್ಣಾಯಕ ಅಂತ ನಾವು ಅದನ್ನು ಕರಿತೀವಿ. ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್, ನೀವು ಆಲ್ರೆಡಿ ಒಕ್ಕಲಿಗ ಸಂಘದ ನಿರ್ದೇಶಕರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇರೋದು. ಅದು ನಿಮಗೆ ಕೈ ಹಿಡಿಯುತ್ತೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನಿಸುತ್ತಾ ಸರ್? ಈಗ ನಾನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಾನು ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶನ ಸ್ಥಾನಕ್ಕೆ ಚುನಾವಣೆಗಿಂತ ಸಂದರ್ಭದಲ್ಲಿ 7 ತಾಲೂಕುಗಳಲ್ಲಿರ್ತಕ್ಕಂಥ ಒಕ್ಕಲಿಗರ ಮತದಾರರಿಂದ ನಾನು ಆಯ್ಕೆಯಾಗಿರೋದು. ಎಲ್ಲರಿಗೂ 7 ತಾಲೂಕುಗಳಲ್ಲೂ ಸಹ ಬಾಗೂರು ಮಂಜೇಗೌಡರು ಯಾರು ಅಂತೇಳಿ 2 ಸಾರಿ ನಾನು 3 ಸಾರಿ ಒಕ್ಕಲಿಗ ಸಂಘ ಚುನಾವಣೆಗೆ ನಿಂತಿದ್ದೆ. 2 ಸಾರಿ ಗೆದ್ದೆ, ಮೊದಲನೇ 1 ಸಾರಿ 9 ಟೋಟಲ್ ನಾನು ಸೋತೆ. ಹಂಗಾಗಿ ಬಾಗೂರು ಮಂಜೇಗೌಡರು ಏನು ಅಂತೇಳಿ ಹಾಸನ ಲೋಕಸಭಾ ಕ್ಷೇತ್ರದ ಜನತೆ ಗೊತ್ತಿದೆ. ಅದಲ್ಲದೆ ನಾನು ಒಕ್ಕಲಿಗ ಸಂಘದ ನಿರ್ದೇಶಕನಾದರೂ ಸಹ ಸರ್ವ ಜನಾಂಗದವರ ಯಾವುದೇ ಕೆಲಸ ಇದ್ದರೂ ನಾನು ಎಲ್ಲ ಸಮುದಾಯದ ಕೆಲಸಗಳನ್ನ ಮಾಡಿಕೊಟ್ಟಿದ್ದೀನಿ. ನಾನು RTO ಕಚೇರಿಯಲ್ಲಿ ಮೋಟಾರ್ ವಾಹನ ನಿರೀಕ್ಷಣಾದಂಥ ಸಂದರ್ಭದಲ್ಲಿ ಎಲ್ಲ ಜನಾಂಗದ ಮಕ್ಕಳು ಯಾರು ಲೈಸೆನ್ಸಿಗೆ ಬಂದರೂ ಅವ್ರಿಗೆ ಮಾಡಿಕೊಟ್ಟಿದ್ದೆ. ಯಾಕೆ ಮಾಡಿಕೊಟ್ಟಿದ್ದೆ ಅಂದರೆ, ಒಬ್ಬ ರೈತನ ಮಗ ಇಲ್ಲಿ ಹೊಲ ಉಳೋಕ್ಕೂ ಅವನಿಗಾಗಲ್ಲ. ಏನೋ ಒಂದು 7ನೇ PUCನೋ ಒಂದು ಫಸ್ಟ್ ಇಯರ್ ಡಿಗ್ರಿನೋ ಓದಿರ್ತಾನೆ, ಹೊಲ ಉಳೋಕ್ಕೂ ಹೋಗಲ್ಲ, ನೌಕರಿನೂ ಸಿಗಲ್ಲ. ಅವನು ಒಂದು ಕನ್ಫ್ಯೂಸಲ್ಲಿರ್ತಾನೆ. ಅಂಥವನಿಗೊಂದು ಲೈಸೆನ್ಸ್ ಕೊಟ್ಟರೆ, ಅವನ ಸ್ನೇಹಿತ ಇಲ್ಲಿ ಯಾವ್ದಾರು IT ಕಂಪ್ನಿ ಇದ್ದರೆ ಬಾಯಲ್ಲಿ ಕೊಡಿಸ್ತೀನಿ, ಲೈಸೆನ್ಸ್ ಇದೆ ತಗೊಂಬ ಅಂತಾನೆ. ಅವನ ಜೊತೆ ರೂಮಲ್ಲೇ ಇಟ್ಕೋತಾನೆ. ಅವನಿಗೆ ಒಂದು ಕಂಪ್ನಿ ಅವ್ರ ಯಜಮಾನಿಗೆ ಹೇಳ್ತಾನೆ, ನಮ್ಮ ಇನ್ನೊಬ್ಬ ಡ್ರೈವರ್ ಬಂದಿನಿ ಸರ್ ಅಂತ, ಸೇರಿಸ್ಕೊತಾನೆ. 4 ದಿವಸ ಕಲ್ತ್ಕೋತಾನೆ. ಕಲ್ತ್ಕೊಂಡ್ಮೇಲೆ ಏನಾಗ್ತದೆ, ಜನ ಅಲ್ಲಿ ನಮ್ಮ ರೈತರ ಆಫೀಸ್ ಜನಗಂದ್ರೆ ಏನು ಮಾಡ್ತಾರೆ, ಇವನು ಹುಡುಗ ಬೆಂಗಳೂರು ಕೆಲಸದಲ್ಲಿ ಬಿಡಯ್ಯ ಅಂತಾರೆ.
ಒಂದು ಮದುವೆ ಆಗ್ತಾನೆ, ಒಂದು ವೆಹಿಕಲ್ ತೊಗೋತಾನೆ, ಹುಟ್ಟ ಮಕ್ಕಳಿಗೆ ವಿದ್ಯಾಭ್ಯಾಸ ಬೆಂಗಳೂರಲ್ಲಿ ಕೊಡಿಸ್ತಾನೆ. ಆ ಒಂದು ಮನೆತನ, ಒಂದು ಎಜುಕೇಷನ್ನು ಡೆವಲಪ್ ಆಗ್ತದೆ, ಆ ಒಂದು ಕುಟುಂಬ ಬೆಳವಣಿಗೆ ಆಗ್ತದೆ. ಇವೆಲ್ಲ ಬಡವರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಒಂದು ಸಮಾಜಮುಖಿಯಾದ ಕೆಲಸವನ್ನು ನಾನು ಮಾಡ್ಕೊಂಡು, ಅದು ನಾನು ಇವರಿಗೆ ಮಾಡಬೇಕು ಅವ್ರಿಗೆ ಮಾಡಬೇಕು ಅಂತ ಮಾಡಲಿಲ್ಲ. ಯಾರು ನಿರುದ್ಯೋಗಿಳಿದ್ರೆ ಅವ್ರಿಗೆ ಮಾಡಿದ ಇದು ಮುಂದೆ ಅವ್ನಿಗೊಂದು ಅನುಕೂಲ ಆಗ್ತದೆ. ನಾನು ಅದು ಬಂದ ಮೇಲೆ ಎಷ್ಟೋ ಜನ ನಾನು ಬೆಂಗಳೂರು ಸರ್ ನಮಸ್ಕಾರ ಸರ್ ಅಂತಂದು ಯಾರಂತ ನನಗೆ ಗೊತ್ತಿರೋದಿಲ್ಲ. ಯಾವ ಊರೇ ಅಂತ ಸರ್ ನೀವೇನ ಲೈಸೆನ್ಸ್ ಕೊಟ್ಟೆ ಅಂತ. ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ನಾನು ಕೊಟ್ಟದ್ದು ಒಂದು ಕೆಲಸ ಬೆಂಗಳೂರಲ್ಲಿ ಒಂದು ಕಾರ್ ಓಡಿಸ್ತಾನೆ ಬಿಡು, ಏನೋ ಒಂದು ಏರ್ಪೋರ್ಟಿಂದ ಬೆಂಗಳೂರಿಗೆ ಓಡಿಸ್ತಾ ಇದ್ದಾನೆ, ಯಾವುದೋ ಕಂಪ್ನಿ ಇದೆ ಅಂತ ಖುಷಿ ಆಗ್ತದೆ. ನಾವು ಮಾಡೋ ಕೆಲಸ ಸಮಾಜಮುಖಿಯಾಗಿ ಅದು ನಮಗೆ ಖುಷಿ ತರ್ತದೆ ಅಂದರೆ ನಾವು ಸಾರ್ಥಕ ಆಯಿತು ನಾವು ಮಾಡಿದ ಕೆಲಸ ಅನ್ನೋದು ಮನಸ್ಸಿನ ನೆಮ್ಮದಿ ಆಗ್ತದೆ. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನೀವು ಹೇಳ್ತಾ ಇದ್ದಾಗ ನನಗೆ ಒಂದು ನೆನಪಾಯಿತು. ಕರೋನಾ ಸಂದರ್ಭದಲ್ಲಿ ಇಡೀ ದೇಶ ಆಘಾತಕ್ಕೊಳಗಾಗಿತ್ತು. ಮನೆಯಿಂದ ಹೊರಗೆ ಬರೋದಕ್ಕೇ ಎಲ್ಲರೂ ಭಯ ಪಡ್ತಾ ಇದ್ರು, ಅಂಥದ್ದೊಂದು ಪರಿಸ್ಥಿತಿ. ಬಟ್ ನೀವು ತುಂಬ ಜನರ ಸಮಸ್ಯೆಗಳೇನಿದೆ ಅದನ್ನು ಆಲಿಸಿದ್ದೀರಾ, ಅವ್ರಿಗೆ ಉಚಿತವಾಗಿ ಏನೇನು ಕೊಡೋದಕ್ಕೆ ಸಾಧ್ಯ ಅದು ಕೊಟ್ಟಿದ್ದೀರಾ. ಮತ್ತು ಕೇಳಲ್ಪಟ್ಟಿರೋ ಹಾಗೇನೆ ಹಾಸ್ಪಿಟಲ್ ಬಿಲ್ಸ್ಗಳನ್ನು ಕೂಡ ನೀವು ಪೇ ಮಾಡಿದ್ದೀರಾ ಅಂತ. ಹಾಸ್ಪಿಟಲ್ ಬಿಲ್ಲೂ ಕೊಟ್ಟಿದ್ದೀನಿ, ಫುಡ್ ಕಿಟ್ಟು ಕೊಟ್ಟಿದ್ದೀನಿ, ಎಷ್ಟೋ ಮಕ್ಕಳು ಫೀಸು ಕಟ್ಟಿದ್ದೀನಿ. ಮಕ್ಕಳು ಓದೋಂಥ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಎಲ್ಲ ಕೊಟ್ಟಿದ್ದೀನಿ. ಅದು ಮನಸ್ಸಿನ ನೆಮ್ಮದಿ. ನಾವು ಅದೊಂದು ಮಾಡಿದರೆ ಆ ತೃಪ್ತಿ ನೆಲ್ಲೂ ಸಿಗೋದಿಲ್ಲ. ನೀವು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀರಿ, ಏನಕ್ಕೆ ಮಾಡ್ತೀರಿ? ದೇವ್ರು ಬಂದು ಆಶೀರ್ವಾದ ಮಾಡಬೇಕಲ್ಲ. ನಿಮ್ಮದು ಕಾನ್ಸಂಟ್ರೇಷನ್ ಆಫ್ ಮೈಂಡ್ 10 ನಿಮಿಷ ದೇವ್ರ ಮುಖ ನೋಡ್ತಿದ್ರೆ ನಾವು ಡೈವರ್ಟ್ ಆಗದಲ್ಲೇ ಅದು ಸೈಂಟಿಫಿಕ್ ಆಗಿ ಮೈಂಡ್ ಕಾನ್ಸಂಟ್ರೇಷನ್ ಇರಲಿ, ಒಂದು ಪಾಸಿಟಿವ್ ಎನರ್ಜಿ ಬರಲಿ ಅಂತೇಳಿ ಪೂಜೆ ಮಾಡ್ತೀರಿ. ಅದೇ ರೀತಿ ಸರ್ವಿಸ್ ಮಾಡಿದ್ರೆ ನಮಗೆ ಮನಸ್ಸಿನ ನೆಮ್ಮದಿ ಆಗ್ತದೆ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ, ಮನಸ್ಸಿನಲ್ಲಿ ಉಲ್ಲಾಸ ಆಗ್ತದೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ಅವ್ನಿಗೆ ಸಹಾಯ ಮಾಡಿದ್ದೀನಿ, ನೆಮ್ಮದಿ ನಿಮ್ಗೆ ಇರ್ತದೆ. ಅದು ಒಬ್ಬ ನಾಯಕನಿಗೆ, ಒಬ್ಬ ಜನನಾಯಕನಿಗೆ ಇರಬೇಕಾದಂಥ ಗುಣಗಳು. ಆ ಕಷ್ಟದ ಸಂದರ್ಭದಲ್ಲಿ ಹೇಗಿತ್ತು ಸರ್ ನಿಮ್ಮ ಓಡಾಟಗಳಾಗಿರ್ಬೋದು? ಇಲ್ಲ, ಆ ಸಂದರ್ಭದಲ್ಲಿ ನಾನು ಓಡಾಟ ಮಾಡಿ ನನಗೂ ಸಹ ಕೋವಿಡ್ ಆಗಿತ್ತು. ನಾನು ಅಪರಾಧದಲ್ಲಿ 1 ವಾರ ಅಡ್ಮಿಟ್ ಆಗಿದ್ದೆ. 5 ರೆಮಿಡಿಸಿವಿರ್ ಇಂಜೆಕ್ಷನ್ ಕೊಟ್ಟರು, ಲಂಗ್ಸ್ ಕೆಟ್ಟ ಆಗಿದ್ದು, ದೇವರು ಬಚಾವ್ ಮಾಡಿದ. ಹಂಗಾಗಿ ಆ ಟೈಮ್ನಲ್ಲಿ ಭಾಳ ಜನ ಅನ್ಕೊ, ನನ್ನ ಸ್ನೇಹಿತ ಒಬ್ಬ ಮಂಜುನಾಥ್ ಅಂತೇಳಿ, ಅವರು ಮಾರ್ಕೆಟಿಂಗ್ ಫೆಡರೇಷನ್ ಡೈರೆಕ್ಟ್ ಆಗಿದ್ದು, ಈ ಕೋವಿಡ್ನಲ್ಲಿ ಎಕ್ಸ್ಪೈರ್ ಆಗ್ಬಿಟ್ರು. ಭಾರಿ ಆತ್ಮೀಯ ಸ್ನೇಹಿತ. ಅದು ನೋಡಿದರೆ ಕಣ್ಣಲ್ಲಿ ನೀರು ಬರ್ತದೆ, ಎಂತೆಂಥ ಸಂದರ್ಭದಲ್ಲಿ ಎಷ್ಟೊಂದು ಜನಕ್ಕೆ ಅನ್ಯಾಯ ಆಗಿದೆ ಅಂತ. ಸರಿ, ಇನ್ನೊಂದು ನಿಮ್ಮ ಬಗ್ಗೆ ಕೇಳಿರೋದು ನಾನು, ಕಲ್ಲು ಗಣಿಗಾರಿಕೆ ಸಂದರ್ಭದಲ್ಲಿ 3 ಅಲ್ಲಿ ಸಾವನ್ನಪ್ತಾರೆ ಅಂತ. ಆ ಸಂದರ್ಭದಲ್ಲಿ ನೀವು ಅವ್ರ ಪರವಾಗಿ ಧ್ವನಿ ಎತ್ತುತ್ತೀರಾ, ಯಾರಿಂದ ಅನ್ಯಾಯ ಆಗಿದೆ ಅವ್ರಿಗೆ ಶಿಕ್ಷೆ ಕೊಡಿಸೋರ್ಗೂ ಬಿಡಲ್ಲ ಅಂತ. ಅದು ಏನಾಗಿದೆ, ಒಂದು ಬ್ಲಾಸ್ಟಿಂಗ್ ಆಗ್ತದೆ ಮೋಟರ್ ಸೈಕಲ್ನಲ್ಲಿ, ಹೋಗಿ ಅವರು ಮೋಟರ್ ಸೈಕಲ್ ಈ ಎಕ್ಸ್ಪ್ಲೋಸಿವ್ಸ್ ತೊಗೊಂಡೋಗುವಂಥ ಸಂದರ್ಭದಲ್ಲಿ ಅದು ಸರಿಯಾಗಿ ಗಮನ ಮಾಡಿದ್ರೆ ಈ ಸ್ಟೋರೇಜ್ ಮಾಡ್ತಾರೆ, ಬ್ಲಾಸ್ಟಿಂಗ್ ಸ್ಟೋರೇಜ್ ಮಾಡೋಂಥ ವ್ಯಕ್ತಿಯ ಒಂದು ಇದರಿಂದ ಏನು ಅಸಡ್ಡೆಯಿಂದ ಆ 3 ಜನ ಸತ್ತೋಗ್ತಾರೆ. ಹಂಗಾಗಿ ಆಗ ಪ್ರೆಸ್ನಲ್ಲೆಲ್ಲ ಮಾತಾಡಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದೆ. ಅನುಕೂಲ ಆಗಿದೆ. ಪಾಪ ಅವರು ಸತ್ತವರು ಅವ್ರ ಕುಟುಂಬಕ್ಕೆ ಒಂದು ಸ್ವಲ್ಪ ಕಾಂಪನ್ಸೇಷನ್ ಸಿಕ್ಕಿದೆ. ಯಾವಾಗ್ಲೂ ಈ ಬಡ ವರ್ಗದಲ್ಲಿದ್ದವರು ಅಥವಾ ಅವ್ರ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಗೊತ್ತಾದಾಗ ಅವ್ರಿಗೆ ಅನ್ಯಾಯ ಆಗ್ತಾ ಇರತ್ತೆ, ಅವ್ರ ಪರವಾಗಿ ಗಟ್ಟಿ ಧ್ವನಿ ಎತ್ತೋದಕ್ಕೊಬ್ರು ಬೇಕಾಗಿರತ್ತೆ ಅಂತ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ. ಆ ಕೆಲಸವನ್ನು ಮಂಜೇಗೌಡರು ಯಾವಾಗಲೂ ಮಾಡ್ತಾರೆ ಅಂತ. ನೋಡಿ, ನಾವು ಏನೇ ಒಂದು ಅಧಿಕಾರ ಇಲ್ದಾಗ ಏನೇ ಗಟ್ಟಿ ಧ್ವನಿ ಎತ್ತಿದ್ರು ಅದಕ್ಕೆ ಅಷ್ಟು ಮಹತ್ವ ಬರಲ್ಲ. ಒಂದು ಹುದ್ದೆಯಲ್ಲಿದ್ದ ಗಟ್ಟಿ ಧ್ವನಿ ಎತ್ತಿದರೆ ಅದಕ್ಕೆ ಮಹತ್ವ ಇರ್ತದೆ. ಈಗ ನಾನು ಸುಮಾರು 100-150 ಗಣಿಗಾರಿಕೆ ಹೇಮಾವತಿ ಜಲಾಶಯದ ಸುತ್ತಮುತ್ತ ನಡೀತಾ ಇದೆ. ಸುಮಲತಾ ಅವರು ಸಂಸದರು ಮಂಡ್ಯದಲ್ಲಿ ಕೆರೆ ಸುತ್ತಮುತ್ತ ನಡೀತಕ್ಕಂಥ ಸಂದರ್ಭದಲ್ಲಿ ಅವರು ಗಲಾಟೆ ಮಾಡಿ ಇಷ್ಟು ಕಿಲೋಮೀಟರ್ ನಡೀಬಾರ್ದಾಗ ಎಲ್ಲ ಗಣಿಗಾರಿಕೆ ಮುಗಿತು. ನಾನು ಹೇಳಿದೆ, ಇದು 1000 ಕೋಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಒಂದು ಹೇಮಾವತಿ ಡ್ಯಾಮು 12 ಕಿಲೋಮೀಟರ್ 20 ಕಿಲೋಮೀಟರ್ ಆಚೆ ನಡಿಬೇಕಂದ್ರೆ 10-12 ಕಿಲೋಮೀಟರ್ ಗಣಿಗಾರಿಕೆ ನಡೀತಿದೆ. ಆ ಬ್ಲಾಸ್ಟಿಂಗ್ ವೈಬ್ರೇಷನ್ಲಿ ಡ್ಯಾಮೇಜ್ ಆಗ್ಬೋದು ಒಂದು ನಮ್ಮ ಡ್ಯಾಮಿಗೆ. ಇದು ನಿಲ್ಲಿಸಿ ಅಂತಂದ್ರೆ ಇದುವರೆಗೂ ನಿಲ್ಲಿಸಲಿಲ್ಲ. ಆ ಮಾಫಿಯಾ ಆ ರಾಜಕೀಯವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ಕೇಳೋರಿಲ್ಲ. ಮೊನ್ನೆ DC ಅವ್ರಿಗೆ ಹೇಳಿದ್ದೀನಿ, ಮೊನ್ನೆ ಪರಿಸರ ಮತ್ತು ಅರಣ್ಯ ಸಚಿವರು ಅಂತ ಈಶ್ವರ್ ಖಂಡ್ರೆ ಅವ್ರ ಗಮನಕ್ಕೂ ತಂದಿದ್ದೀನಿ. ಇದು ಆದರೆ ಏನಾಗ್ತದೆ, ಈ ಒಂದು ಸೇರಿದ್ರಲ್ಲಿ ನಾನು ಹೇಳಿದ್ನಲ್ಲ, ಅಧಿಕಾರಯುತವಾದವ್ರು ಮಾತಾಡಿದ ಅದಕ್ಕೆ ಬೆಲೆ ಇರ್ತದೆ, ಅಧಿಕಾರ ಇಲ್ಲದೆ ಅಂತ ಮಾತಾಡೋದಕ್ಕೆ ಬೆಲೆ ಇರೋದಿಲ್ಲ. ಇದು ಸಮಾಜದಲ್ಲಿ ನಡೀತಕ್ಕಂಥ ಒಂದು ವಾತಾವರಣ. ಲೋಕಸಭಾ ಚುನಾವಣೆ ಟಿಕೆಟ್ ನೀವು ನೇರವಾಗಿ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರಾಗಿರ್ಬೋದು ಯಾರನ್ನಾದ್ರ ಕೇಳಿದ್ದು ಅಥವಾ ಅವರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಹೇಗಿತ್ತು ಅಂತ? ಇಲ್ಲ, ನಾನು ಮಾನ್ಯ ಅಧ್ಯಕ್ಷರಿಗೂ ಕೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗೂ ಕೇಳಿದ್ದೀನಿ,
ಹೆಚ್ಚಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ ಅವರು MP ಅವ್ರಿಗೆ ಕೇಳಿದ್ದೀನಿ. ಓಕೆ. ಅದು ಕೆಲಸ ಮಾಡ್ತಾ ಇರು ನೋಡೋಣ ಅಂತ ಹೇಳಿದ್ದಾರೆ. ಆ ಮುಖಾಂತರ ಅವರ ಏನು ಒಂದು ಆದೇಶ ಇದೆ ಅದನ್ನು ಪಾಲಿಸ್ತಾ ಇದ್ದೀನಿ. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ನಾವು ಕಾಂಗ್ರೆಸ್ ಪಕ್ಷ ಏನು ಕೊಡುತ್ತೆ ಜವಾಬ್ದಾರಿನ ನಿಭಾಯಿಸೋರು. ಕಾಂಗ್ರೆಸ್ ಪಕ್ಷ ಸಂಘಟನೆ ಕೆಲಸ ಮಾಡೋರು. ಯಾರೇನಿಲ್ಲ ನನಗ್ಯಾರೋ ಕೊಡಲಿ ಬೇರೆ ಯಾರ್ಯಾರು ಕೊಡಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಡವರ ಜನ ಪರವಾಗಿ ಯಾರು ಧ್ವನಿ ಇರ್ತಾರೆ ಅವರ ಪರವಾಗಿ ಕೆಲಸ ಮಾಡೋದು. ವಿಧಾನಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಪ್ರಮುಖವಾಗಿ ಕಾರಣ ಆಗಿರೋದು ಫ್ರೀ ಯೋಜನೆಗಳು ಅಂತ ಹೇಳ್ತಾರೆ. ಸೊ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಅದು ಕೈ ಹಿಡಿಯುತ್ತಾ ಅಥವಾ ಕೇವಲ ಫ್ರೀ ಯೋಜನೆಗಳು ಮಾತ್ರ ಗೆಲುವಿಗೆ ಕಾರಣ? ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಫ್ರೀ ಯೋಜನೆಗಳು ಅಷ್ಟೇ ಮುಖ್ಯ ಅಲ್ಲ. BJPಯವರು 40% ಕಮಿಷನ್ನು ಭಾಳ ಮುಖ್ಯ. ಈ ಕಮಿಷನ್ ದಂಧೆಯಲ್ಲಿ ಬೇಸಂತ ಜನ ಎಲ್ಲರಿಗೂ ಸಹ ಇದು ಕಮಿಷನ್ ಅಂತೇಳಿ ಜನದ ಜಾಹೀರಾಯ್ತಲ್ಲ, ಇದು ಒಂದು ಫ್ಯಾಕ್ಟರ್. ಅದ್ರ ಜೊತೆ ಜನಕ್ಕೆ ಆ ಕೋವಿಡ್ನಲ್ಲಿ ನೊಂದು ನಲಿಗಿದ್ರು. ಆ ಸಂದರ್ಭದಲ್ಲಿ ಈ ಯೋಜನೆಗಳು ಏನು ಗ್ಯಾರಂಟಿ ಯೋಜನೆಗಳು ಅವು ಅವರಿಗೆ ಒಂದು ಹುಮ್ಮಸ್ಸು ಮತ್ತು ಒಂದು ಸಹಾಯ ಹಸ್ತವನ್ನು ನೀಡಿದಂಥ ಯೋಜನೆಗಳಾಗಿದ್ದು. ಅದರಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದಾಗ ಒಬ್ಬ ಉತ್ತಮ ನಾಯಕ ಬೇಕು ಅಂತ ಅನ್ಸೋದು ನಿಮಗೆ ಯಾರನ್ನ ನೋಡಿದಾಗ, ಅಥವಾ ಒಬ್ಬ ಉತ್ತಮ ನಾಯಕನಾಗಬೇಕು ಅಂತ ಅಂದ್ಕೊಂಡವನಿಗೆ ಏನು ಗುಣಗಳಿರಬೇಕು ಅಂತ ಅನಿಸುತ್ತೆ ಸರ್ ನಿಮಗೆ? ನೋಡಿ, ಈ ರಾಜ್ಯದಲ್ಲಿ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು, ಬಡವರ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸ್ತಕ್ಕಂಥದ್ದು, ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು, ಬಡವರು ಹಸುಗಂಡು ಮಲಗದಲ್ಲೇ ಇರತಕ್ಕಂಥದ್ದು, ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಕ್ಕಂಥದ್ದು, ಈ ಒಂದು ಗುಣಗಳನ್ನು ಹೊಂದಿ ಅವರು ಸಂಘಟನೆ ಚತುರರಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಕ್ಕಂಥವರಾಗಿ ಈ ರಾಜ್ಯಕ್ಕೆ ಎಲ್ಲ ಜನಾಂಗದವ್ರೂ ಸರ್ವ ಜನಾಂಗದವರು ಸಹ ನೆಮ್ಮದಿಯಾಗಿ ಬಾಳ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ನಾಯಕರನ್ನು ಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ. ಸರ್, ಇಲ್ಲಿವರೆಗೂ ಬಹಳ ರೀತಿಯಾದಂಥ ಸವಾಲುಗಳನ್ನು ನೀವು ಎದುರಿಸಿರಬಹುದು, ಅಥವಾ ಒಂದಷ್ಟು ಜನರುಗಳನ್ನು ನೀವು ನೋಡಿರ್ತೀರಾ, ಒಂದಷ್ಟು ಜನರ ಜೊತೆಗೆ ಒಡನಾಟ ಇರುತ್ತೆ, ಒಂದಷ್ಟು ಜನರ ಪ್ರೀತಿ ಸಂಪಾದಿಸಿದ್ದೀರಾ, ಆಶೀರ್ವಾದವನ್ನು ಪಡ್ಕೊಳ್ತಾ ಇರ್ತೀರಾ. ಈ ಇಡೀ ಜೀವನದ ಇಲ್ಲಿವರೆಗಿನ ಜರ್ನಿಯನ್ನು ನೋಡಿದಾಗ ಏನಂತ ಅನಿಸುತ್ತೆ? ಇದು ದೈನಂದಿನ ವಿಚಾರಗಳು. ನಾವು ದಿವಸ ಹೊಸದ ವಿಚಾರಗಳನ್ನು ನೋಡ್ತಾ ಹೋಗ್ತೀವಿ. ಈಗ ನಿಮಗೆ ಗೊತ್ತಿರಬೇಕು, ನಾನು ಆವಾಗ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕನಾಗಿ ಕಾರ್ಯಾಧ್ಯಕ್ಷನಾಗಿ ಕೆಲವು ನೋಡಿದ್ದೀನಿ. ಎಷ್ಟೋ ಮಕ್ಕಳು ನಮ್ಮದು ಸಹಕಾರಿ ಸಂಸ್ಥೆ ಆಗಿದ್ದರೂ ಸಹ ಎಷ್ಟೋ ಮಕ್ಕಳು ನಮ್ಮ ಕಾಲೇಜಲ್ಲಿ ಓದಬೇಕು ಅಂತ ಬಂದವರಿಗೆ ಫೀಸ್ ಜಾಸ್ತಿ ಆಯಿತು ಸರ್ ಅಂತಾರೆ. ಆದರೆ ನಮ್ಮದು 35 ಜನ ನಿರ್ದೇಶಕರ ಆಡಳಿತ ಮಂಡಳಿಯಿಂದ ಯಾರೇ ಒಬ್ಬ ಡೈರೆಕ್ಟ್ರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೊಳ್ತಕ್ಕಂಥ ಸಾಧ್ಯ ಇಲ್ಲ. ಆಗ ನಾವು ಫೀಸನ್ನು ಫಿಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 35 ಜನ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ವಿದ್ಯಾರ್ಥಿ ಓದಿ ಒಳ್ಳೆಯ ಪ್ರಜೆ ಆಗಬೇಕಂತ ಸಂದರ್ಭದಲ್ಲಿ ನಾವು ಲೆಕ್ಚರರ್ಸ್ಗೆ, ಟೀಚರ್ಸ್ಗೆ, ಮ್ಯಾನೇಜ್ಮೆಂಟ್ಗೆ ಸಂಬಳ ಕೊಡ್ತಕ್ಕಂಥ ಸರಿದೂಗಿಸಿ ಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು ವಿದ್ಯಾರ್ಥಿಗೆ ಹೆಚ್ಚು ವ್ಯಾಸಂಗ ಮಾಡ್ತಕ್ಕ ಅವಕಾಶ ಮಾಡಬೇಕು ಹೊರತು ಅದನ್ನು ಪ್ರಾಫಿಟ್ ಮಾಡಬೇಕು ಅನ್ನೋ ಉದ್ದೇಶ ತೊಗೊಂಡೋಗಬಾರ್ದು. ಇದು ಸಮಾಜ ಸೇವೆ ಮಾಡ್ತಕ್ಕಂಥ ಉದ್ದೇಶ ತೊಗೊಂಡೋಗ್ಬೇಕು ಅನ್ನೋ ನಿರ್ಧಾರನ ಕೆಲವು ಸಾರಿ ಕೈಗೊಂಡಿದೆ. ಅದೇ ರೀತಿ ರಾಜ್ಯದಲ್ಲೂ ಸಹ ಸಮಸ್ತ ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು, ಸಮಸ್ತ ಸಮುದಾಯದವರು ಸಮಸ್ತ ಜನಾಂಗದವರು ನೆಮ್ಮದಿಗೆ ಬದುಕ್ತಕ್ಕಂಥದ್ದು, ಸಮಸ್ತ ಜನನು ಸಹ ಹಸ್ಕಂಡು ಮಲಗುವುದಲ್ಲ ಈ ರಾಜ್ಯದಲ್ಲಿ ನೆಮ್ಮದಿಯಾಗಿ ಬದುಕ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಆಮೇಲೆ ಯಾವುದೇ ಕೋಮು ಗಲಭೆಗಳನ್ನು ಅವಕಾಶ ನೀಡದಂತೆ ನಡೆಸ್ತಕ್ಕಂಥ ಒಬ್ಬ ಜನನಾಯಕ ಈ ರಾಜ್ಯಕ್ಕೆ ಬೇಕು ಅನ್ನೋದು ಒಂದು ನನ್ನ ಅನಿಸಿಕೆ. ಓಕೆ. ಬಾಳೂರು ಮಂಜೇಗೌಡರ ಬಗ್ಗೆ ಊರಿನಲ್ಲಿ ಕ್ಷೇತ್ರದಲ್ಲಿ ಗೊತ್ತಿರೋದು ಒಬ್ಬ ಒಳ್ಳೆಯ ನಾಯಕ ಆಗುವವರು ಮತ್ತು ಕಷ್ಟಕ್ಕಾಗುವವರು ಅಂತ. ಮಂಜೇಗೌಡರಿಗೂ ಏನಾದ್ರು ಕಷ್ಟದ ದಿನಗಳನ್ನು ಅನುಭವಿಸಿದ್ದು, ತುಂಬ ಕಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದು, ಅಥವಾ ಒಂದಷ್ಟು ಏನೋ ಮನಸ್ಸಿನಲ್ಲಿ ಕಳವಳ, ಈ ಥರದ್ದೇನಾದರೂ ಇತ್ತ ಸರ್? ಅದು ಇದ್ದೇ ಇರ್ತದೆ. ಈಗ ನಿಮಗೆ ರಾಜಕೀಯದಲ್ಲಿ ಇದ್ದವ್ರಿಗೆ ಏನಾಗ್ತದೆ, ಆ ರಾಜಕೀಯದಲ್ಲಿ ಒಬ್ಬ ಮುಖಂಡಾಗಿ ಒಬ್ಬ ಲೀಡರ್ ಆಗೋವಂಥವನಿಗೆ ಅವನ ಜೊತೆಯಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರಿರ್ಬೋದು, ಅವನ ಪಕ್ಷದ ನಾಯಕರುಗಳಿರ್ಬೋದು, ಯಾರೇ ಬಂದರೂ ಸಹ ಅವನು ಊಟ ಮಾಡದೇ ಇದ್ದು ನಮ್ಮ ಕಾರ್ಯಕರ್ತರು ಊಟ ಮಾಡಲಿ ಅನ್ನೋ ಭಾವನೆ ಆ ನಾಯಕನ ಇರ್ತದೆ. ಅದು ಭಾಳ ಪ್ರಮುಖ. ಆ ಭಾವನೆ ಇದ್ದರೆ ಒಬ್ಬ ಜನನಾಯಕನಾಗ್ಲಿಕ್ಕೆ ಸಾಧ್ಯ. ಆ ಭಾವನೆ ಇಲ್ಲ ಅಂದರೆ ಅವನು ಸಮಾಜ ಸೇವೆನೂ ಮಾಡಲ್ಲ,
ನಾಯಕನೂ ಆಗಲ್ಲ. ಹ್ಮ್ 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 ಇದನ್ನ ಬೆಳೆಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಒಂದು ಅವಕಾಶ ಸಿಗ್ತದೆ. ಹ್ಮ್ ನಾವು ಮಾಡೋ ಕೆಲಸನ ಮಾಡ್ತಾ ಇರಬೇಕು, ಅವಕಾಶಕ್ಕೋಸ್ಕರ ಕೆಲಸ ಮಾಡಬಾರ್ದು. ಹ್ಮ್ ನಾವು ಜನಸೇವೆಗೋಸ್ಕರ ಕೆಲಸ ಮಾಡ್ತಾಯಿದ್ರೆ ಅವಕಾಶ ತಾನಾಗಿ ಬರ್ತದೆ. ಹ್ಮ್ ಬಂದಾಗ ಅವಕಾಶನ ಉಪಯೋಗಿಸಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಓಕೆ, ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನತೆಗೆ ಏನಾದ್ರು ಸಂದೇಶ ನೀಡೋದಿದೆಯಾ? ಇನ್ನು ನಾನು ನಮ್ಮ ಸಮಸ್ತ ಕ್ಷೇತ್ರದ ಜನಕ್ಕೆ ಮನವಿ ಮಾಡೋದೇನೆಂದರೆ, ಒಂದು ವೇಳೆ ನಮ್ಮ ಪಕ್ಷ, ನಮ್ಮ ನಾಯಕರು ನನ್ನನ್ನು ಪರಿಗಣಿಸಿ ಲೋಕಸಭಾ ಟಿಕೆಟನ್ನು ನನಗೆ ಕೊಟ್ಟರೆ ಸಮಸ್ತ ಜನರು ಸಹ ನನಗೆ ಸಹಕಾರ ನೀಡಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತೀನಿ. ಓಕೆ ಸರ್, ನಿಮ್ಮ ಒತ್ತಡದ ಸಮಯದ ನಡುವೆಯೂ ಕೂಡ ನಮ್ಮ ಜೊತೆ ಭಾಗ್ಯ ಆದರೆ ಲೋಕಸಭಾ ಚುನಾವಣಾ ಟಿಕೆಟ್ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ. ಆ ಟಿಕೆಟ್ ಸಿಗಲಿ, ಗೆಲುವು ನಿಮ್ಮದಾಗಲಿ, ಇನ್ನಷ್ಟು ಜನಸೇವೆ ನಿಮ್ಮ ಕಡೆಯಿಂದ ಆಗಲಿ. ಧನ್ಯವಾದಗಳು ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಾಹುಬಲಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.